Students, good morning. Once again, I welcome you to online class. Okay, in last class, we have discussed about different agents of pollination. So, in which there are two different agents of pollination. One is abiotic agent and another one is called as a biotic agent. Okay, ಇಲ್ಲಿ ಪಾಲಿನೇಷನ್ ಆಗಬೇಕಾಗಿತ್ತಪ್ಪ ಅಂತಂದರೆ ಎರಡು ಟೈಪ್ ಏಜೆನ್ಸೀಸ್ ಬರ್ತವೆ ಇದಕ್ಕೆ. ಒಂದು ಏಬಯೋಟಿಕ್ ಏಜೆಂಟ್ ಆ್ಯಂಡ್ ಅನದರ್ ಒನ್ ಇಸ್ ಕಾಲ್ಡ್ ಎಸ್ ಎ ಬಯೋಟಿಕ್ ಏಜೆಂಟ್. ಈ ಏಬಯೋಟಿಕ್ ಏಜೆಂಟ್ ಅಂದ್ರೆ ಅರ್ಥ ನಿರ್ಜೀವ ಇರತಕ್ಕಂಥ ಒಂದು ಏಜೆಂಟ್ ಅಂದ್ರೆ ಅರ್ಥ ಇದರಲ್ಲಿ ಗಾಳಿ ಮತ್ತು ನೀರಿನ ಮುಖಾಂತರ ಪಾಲಿನೇಷನ್ ಆಗ್ತಕ್ಕಂಥದ್ದು. ಪಾಲಿನೇಷನ್ ವಿಚ್ ಟೇಕ್ಸ್ ಪ್ಲೇಸ್ ಬೈ ವಿಂಡ್ ಆ್ಯಂಡ್ ಆಲ್ಸೋ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಬೈ ವಾಟರ್ ಇನ್ಕ್ಲೂಡ್ಸ್ ಅಂಡರ್ ಏಬಯೋಟಿಕ್ ಏಜೆಂಟ್ಸ್. ಓಕೆ, ಮತ್ತು ಎಲ್ಲ ಜೀವಿಗಳೆಲ್ಲ ಕೂಡ ಅವೆಲ್ಲ ಕೂಡ ಬಯೋಟಿಕ್ ಏಜೆಂಟ್ಸ್ ಒಳಗಡೆ ಬರ್ತಾವೆ. ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಇಫ್ ದೇ ಆರ್ ಇನ್ವಾಲ್ಡ್ ಇನ್ ದ ಪ್ರೊಸೆಸ್ ಆಫ್ ಎ ಪಾಲಿನೇಷನ್ ದೆನ್ ಇಟ್ ಈಸ್ ಕಾಲ್ಡ್ ಎಸ್ ದೇ ಆರ್ ಆಲ್ ಕಾಲ್ಡ್ ಎಸ್ ಬಯೋಟಿಕ್ ಪಾಲಿನೇಟಿಂಗ್ ಏಜೆಂಟ್ಸ್. ಓಕೆ, ಸೊ ಈಗ ಒಂದು ಸಸ್ಯ, ಒಂದು ಪ್ಲ್ಯಾಂಟ್, ಓಕೆ, ಇಫ್ ಇಟ್ ಈಸ್ ಪಾಲಿನೇಟೆಡ್ ಬೈ ಎ ಪರ್ಟಿಕ್ಯುಲರ್ ಏಜೆಂಟ್ ಆ್ಯಂಡ್ ಟು pollinate by that particular agent, it will have some structural modifications, okay, some special features, some unique characteristics. Okay, the plant has developed certain characteristic features to get pollinated by that definite agent. Okay, ಆ ಒಂದು ಏಜೆಂಟ್ ಮುಖಾಂತರ ಪಾಲಿನೇಷನ್ ಆಗೋದಕ್ಕೋಸ್ಕರ ಅದು ತನ್ನದೇ ಆದಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ನ ಡೆವಲಪ್ ಮಾಡ್ಕೊಂಡಿರ್ತದೆ. ಆ ರೀತಿ ಇರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿರ್ತವೆ, ಈಗ ಉದಾಹರಣೆಗೆ ಗಾಳಿ ಮುಖಾಂತರ ಪಾಲಿನೇಷನ್ ಆಗಬೇಕಾಗಿದ್ದರೆ, ಓಕೆ, ಸೊ ಟು ಗೆಟ್ ಪಾಲಿನೇಟೆಡ್ ಬೈ ದ ವಿಂಡ್ ದ ಪ್ಲ್ಯಾಂಟ್ ಹ್ಯಾಸ್ ಗಾಟ್ ಆರ್ ಪ್ಲ್ಯಾಂಟ್ ಹ್ಯಾಸ್ ಡೆವಲಪ್ಡ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತವೆ ಯಾವುದಕ್ಕೆ? ಗಾಳಿ ಮುಖಾಂತರ ಪಾಲಿನೇಷನ್ ಆಗ್ತಕ್ಕಂಥ ಪ್ಲಾಂಟ್ಸಿಗೆ. ಅದನ್ನು ನಾವು ಈಗಾಗಲೇ ಲಾಸ್ಟ್ ಕ್ಲಾಸ್ ಒಳಗಡೆ ಡಿಸ್ಕಸ್ ಮಾಡಿದ್ದೀವಿ ಈಗ. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪ್ಲಾಂಟ್ಸ್ ವಿಚ್ ಆರ್ ಪಾಲಿನೇಟೆಡ್ ಬೈ ವಿಂಡ್. ಓಕೆ, ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬೋದು ಅನ್ನೋದನ್ನು ಇಲ್ಲಿ ನಾನು ಬೋರ್ಡ್ ಮೇಲೆ ಲಾಸ್ಟ್ ಕ್ಲಾಸ್ ಬರೆದಿದ್ದೆ, ಅದನ್ನೇ ಇಲ್ಲಿ ಕೂಡ ಇದೆ. ಈ ಪೋಲಿನ್ ಗ್ರೀನ್ಸ್ ಆ ವಿಂಡ್ ಮುಖಾಂತರ ಪಾಲಿನೇಟ್ ಆಗ್ತಕ್ಕಂಥ ಪ್ಲಾಂಟ್ಸಲ್ಲಿ, ಓಕೆ, ದ ಪ್ಲಾಂಟ್ಸ್ ವಿಚ್ ಆರ್ ಪಾಲಿನೇಟೆಡ್ ಬೈ ವಿಂಡ್ ದೇ ಹ್ಯಾವ್ ಗಾಟ್, ಓಕೆ, ದಿಸ್ light, their pollen grains must be light in weight. ಓಕೆ, ದ pollen grains ಏನಿರ್ತಾವಲ್ಲ ಅದರಲ್ಲಿ ಲೈಟ್ ವೇಟ್ ಇರ್ತವೆ. ಓಕೆ, ಸೊ ಇದಕ್ಕೊಂದು ಕಾರಣ ಇರ್ತದೆ. ಇದನ್ನು ನಿಮ್ಗೆ ನೀಟ್ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು ಅಂತ ಹೇಳಿದ್ದೀನಿ. ಈಗ ದ pollen grains ಆರ್ ಲೈಟ್ ಇನ್ ವೇಟ್ ಬಿಕಾಸ್, so you should know the reason here. These pollen grains can be easily transferred by the wind. ಓಕೆ, ಆ pollen grains ಲೈಟ್ ವೇಟ್ ಇದ್ದಾಗ ಸರಳವಾಗಿ ಅವೇನಾಗ್ತಾವೆ ಅಂತಂದರೆ ಗಾಳಿ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗ್ತದೆ ಅಲ್ಲಿಗ. ಓಕೆ, ಇನ್ನೊಂದು ಪ್ಲ್ಯಾಂಟು ಅಥವಾ ಇನ್ನೊಂದು ಆ ಸ್ಟಿಗ್ಮಾಕ್ಕೆ ಟ್ರಾನ್ಸ್ಫರ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಸೊ ದಟ್ ದೇ ಮಸ್ಟ್ ಬಿ ಲೈಟ್ ಇನ್ ವೇಟ್. ಸೊ ಜನರಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ that suppose if its weight is more, so that it cannot get transported easily by the wind. So to make it easy for the transport of the pollen grains, okay, the pollen grains must be light in weight. So this is one feature or characteristic which is developed by the plants which are pollinated by the wind. ಓಕೆ, ಇದ್ರ ಜೊತೆಯಲ್ಲಿ ಆ ಪೋಲಿನ್ ಗ್ರೇನ್ಸ್ ಯಾವ ರೀತಿ ಇರಬೇಕು? ಲೈಟ್ ಇನ್ ವೇಟ್ ಇರಬೇಕಂತ ಹೇಳಿದ್ದೀನಿ ಈಗ. ಮತ್ತು ಅದಲ್ಲದೆ ಇನ್ನೂ ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಈ ಪ್ಲಾಂಟ್ಸಲ್ಲಿರ್ತವೆ. ಯಾವಂದರೆ ಈ ಸ್ಟೇಮನ್ಸ್ ಏನಿದಾವಲ್ಲ, ಈಗ ಸ್ಟೇಮನ್ಸ್ ಆಫ್ ಫ್ಲವರ್ ಒಳಗಡೆಗೇ ಇರಬಾರ್ದು. ಆ ಸ್ಟೇಮನ್ಸ್ ಸ್ವಲ್ಪ ಎಕ್ಸ್ಪೋಸ್ ಆಗಿರಬೇಕು ಅಲ್ಲಿಗ. ಓಕೆ, ಎಕ್ಸ್ಪೋಸ್ಡ್ ಸ್ಟೇಮನ್ಸ್ ಇರಬೇಕು. ಓಕೆ, ಆ ಎಕ್ಸ್ಪೋಸ್ಡ್ ಸ್ಟೇಮನ್ಸ್ ಇದ್ದಾಗ ಏನಾಗುತ್ತೆ ಅಂತಂದರೆ, ಓಕೆ, ದಟ್ ದ ಪೋಲಿನ್ ಗ್ರೇನ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ದೇ ಗೆಟ್ ಡಿಸ್ಪರ್ಸ್ಡ್ ಇನ್ ದ ಏರ್. ಓಕೆ, ಆ ಗಾಳಿ ಮುಖಾಂತರ ಆ ಪೋಲಿನ್ ಗ್ರೇನ್ಸು ಸರಳವಾಗಿ ಡಿಸ್ಪರ್ಸ್ ಆಗ್ತವೆ. ಓಕೆ, ಇದ್ರ ಜೊತೆಯಲ್ಲಿ ಮತ್ತು ಇನ್ನೂ ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇರ್ತವೆ. ನಾವು ಸ್ಟಿಗ್ಮಾ ತೊಗೊಂಡಾಗ, ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ತೊಗೊಂಡಾಗ, ಈ ಸ್ಟಿಗ್ಮಾದಲ್ಲಿ ಏನಾಗುತ್ತೆ? ಸೊ ದಟ್ ಸ್ಟಿಗ್ಮಾ ಈಸ್ ಫೆದರಿ. ಓಕೆ, ಇಟ್ ಹ್ಯಾಸ್ ಗಾಟ್ ಫೆದರ್ ಲೈಕ್ ಸ್ಟ್ರಕ್ಚರ್. ಆ ಸ್ಟಿಗ್ಮಾ ಏನಿರ್ತದೆ ಸ್ವಲ್ಪ ಫೆದರ್ ಟೈಪ್ ಇರ್ತದೆ. ಓಕೆ, ಈ ಫೆದರಿ ಇರೋದ್ರಿಂದ ಈಗ ಗಾಳಿಯಲ್ಲಿರ್ತಕ್ಕಂಥ ಪೋಲಿನ್ ಗ್ರೇನ್ಸ್ನ, ದ ಪೋಲಿನ್ ಗ್ರೇನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಏರ್, ಓಕೆ, ಏರ್ ಬರ್ನ್ pollen grains will be easily trapped by this feathery stigma. ಓಕೆ, ಸೊ ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಜೊತೆಯಲ್ಲಿ ಮತ್ತು ಈ ಪ್ಲಾಂಟ್ಸಲ್ಲಿ ಏನಾಗುತ್ತೆ ಅಂತಂದರೆ ಆ ಓವರಿಯಲ್ಲಿರ್ತಕ್ಕಂಥ ಓವಿಲ್, ಸಾಮಾನ್ಯವಾಗಿ ಇದರಲ್ಲಿ ಒಂದೇ ಒಂದು ಓವಿಲ್ ಇರ್ತದೆ, ಒಂದೇ ಓವಿಲ್ ಇರ್ತಕ್ಕಂಥ ಚಾನ್ಸಸ್ ಇರ್ತದೆ. ಓಕೆ, ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಗೊತ್ತಿರಬೇಕು ನಿಮಗೆ. So that the plants which are pollinated by wind will have
generally single ovule. Okay, let's take an example of a plants like wheat. You take an example of a wheat, rice, okay, maize and grass. All these plants will produce a single ovule. ಓಕೆ, ಒಂದೇ ಒಂದು ಓವಿಲ್ನ ಪ್ರೊಡ್ಯೂಸ್ ಮಾಡ್ತದಲ್ಲ. ಈಗ ಆ ಓವರಿ ಒಳಗಡೆಗೆ ಒಂದೇ ಓವಿಲ್ ಇರ್ತದೆ. ಓಕೆ, ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ ಆಯಿತು. ಆಮೇಲೆ ಸಾಮಾನ್ಯವಾಗಿ ಈ ಪ್ಲಾಂಟ್ಸ್ ಏನಾಗ್ತವಪ್ಪ ಅಂತಂದರೆ ಆ ಪೋಲಿನ್ ಡಸ್ಟ್, ಆ ಪೋಲಿನ್ ಗ್ರೇನ್ಸ್ನ ಪ್ರೊಡ್ಯೂಸ್ ಮಾಡಿದಾಗ ಓಕೆ ದೇ ಕ್ಯಾನ್ ಪ್ರೊಡ್ಯೂಸ್ ಲಾರ್ಜ್ ಕ್ವಾಂಟಿಟಿ ಆಫ್ ಪೋಲಿನ್ ಗ್ರೇನ್ಸ್ ದೇ ಕ್ಯಾನ್ ಪ್ರೊಡ್ಯೂಸ್. Large quantity of pollen grains will be produced by these plants. ಓಕೆ, ಸೊ ಇದಕ್ಕೆ ಕಾರಣ ಇರ್ತದೆ, ಪ್ರತಿಯೊಂದಕ್ಕೂ ಕೂಡ ಒಂದು ಕಾರಣ ಇದೆ. ಈ ರೀತಿ ವೈ ದಿಸ್ ಪ್ಲ್ಯಾಂಟ್ ಈಸ್ ಏಬಲ್ ಟು ಪ್ರೊಡ್ಯೂಸ್ ಲಾರ್ಜ್ ಕ್ವಾಂಟಿಟಿ ಆಫ್ ದಿಸ್ ಪೋಲಿನ್ ಗ್ರೇನ್ಸ್ ಟು ಎನ್ಹ್ಯಾನ್ಸ್ ದ ಚಾನ್ಸಸ್ ಆಫ್ ದಿಸ್ ಪಾಲಿನೇಷನ್ ಚಾನ್ಸಸ್ನ ಎನ್ಹ್ಯಾನ್ಸ್ಮೆಂಟ್ ಮಾಡೋದಕ್ಕೋಸ್ಕರ ಇಲ್ಲೇನಾಗುತ್ತೆ, ಹೆಚ್ಚಿಗೆ ಪೋಲಿನ್ ಗ್ರೇನ್ಸ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಚಾನ್ಸಸ್ ಇರ್ತದಲ್ಲ ಈಗ. ಓಕೆ, ಈ ರೀತಿ ಇರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ನ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಡೆ ಮೆನ್ಷನ್ ಮಾಡಿದ್ದಾರೆ. ಒಂದು ವೇಳೆ ಎಕ್ಸಾಮಿನೇಷನ್ದಲ್ಲಿ, ಯಾವ ಎಕ್ಸಾಮಿನೇಷನ್ದಲ್ಲಿ ಆದರೂ ಕೂಡ ಇದರ ಬೇಸಿಸ್ ಮೇಲೆ ಕ್ವಶನ್ ಕೇಳ್ಬೋದು. ನಿಮ್ಮ PUC ಎಕ್ಸಾಮಿನೇಷನಲ್ಲಿ ಕೂಡ ಇದರಲ್ಲಿ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪ್ಲಾಂಟ್ಸ್ ಪಾಲಿನೇಟೆಡ್ ಬೈ ವಿಂಡ್ ಅಂತ ಕೇಳಿದಾಗ ಇಷ್ಟು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಬರೀಬೇಕಾಗುತ್ತೆ. ಓಕೆ, ಮೋರ್ ಕಾಮನ್ ಎಕ್ಸಾಂಪಲ್ ಫಾರ್ ದಿಸ್ ಪ್ಲಾಂಟ್ಸ್ ವಿಚ್ ಆರ್ ಪಾಲಿನೇಟೆಡ್ ಬೈ ವಿಂಡ್ ಆರ್ grasses. Okay, so this grasses are the plants which can pollinated by wind, and another example which is mentioned in our textbook is corn cob. Corn cob is the another plant. Okay, ಈ ರೀತಿ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇದ್ದಾವೆ ಇದರಲ್ಲಿ. ಯಾವುದಕ್ಕೆ ಈಗಾಗಲೇ ನಾನು ಇದರ ಬಗ್ಗೆ ಓಕೆ ನೆಕ್ಸ್ಟ್ ಒನ್ ಈಸ್ ಪಾಲಿನೇಷನ್ ಬೈ ಅದರ್ ಏಜೆನ್ಸೀಸ್. ಈಗ ಪಾಲಿನೇಷನ್ ಬೈ ವಾಟರ್ ಈಸ್ ಓವರ್, ವಿಂಡ್ ಈಸ್ ಓವರ್. ಓಕೆ, ನೆಕ್ಸ್ಟ್ ಒನ್ ಈಸ್ ಪಾಲಿನೇಷನ್ ಬೈ ವಾಟರ್. ಓಕೆ, ಎಕ್ಸಾಮಿನೇಷನ್ದಲ್ಲಿ ಇನ್ನೆಲ್ಲ ಕೇಳ್ತಕ್ಕಂಥ ಚಾನ್ಸಸ್ ಇರ್ತಾವೆ ಇನ್ನೆಲ್ಲ. ಓಕೆ, ವಾಟರು ಕೂಡ ಒಂದು ಪಾಲಿನೇಟಿಂಗ್ ಏಜೆಂಟ್. ಸಮ್ ಆಫ್ ದಿ ಪ್ಲ್ಯಾಂಟ್ಸ್ ಗೆಟ್ ಪಾಲಿನೇಟೆಡ್ ಬೈ ವಾಟರ್ ಇಟ್ ಸೆಲ್ಫ್. ಓಕೆ, ಈ ವಾಟರ್ ಪಾಲಿನೇಷನ್ನ ಇನ್ನೊಂದು ಹೆಸರಿನಿಂದ ನಾವು ಏನು ಕರಿಬೋದು ಅಂದರೆ ಹೈಡ್ರೋಫಿಲಿ ಅಂತ ಕರಿತೀವಿ. ಇದಕ್ಕೆ ಪಾಲಿನೇಷನ್ ಬೈ ವಾಟರ್ ಈಸ್ ಕಾಲ್ಡ್ ಹೈಡ್ರೋಫಿಲಿ. ಓಕೆ, ಈ ವಾಟರ್ ಮುಖಾಂತರ ಪಾಲಿನೇಷನ್ ಆಗ್ತಕ್ಕಂಥ ಪ್ಲ್ಯಾಂಟ್ಸಲ್ಲಿ ದ ಪ್ಲ್ಯಾಂಟ್ಸ್ ವಿಚ್ ಆರ್ ಪಾಲಿನೇಟೆಡ್ ಬೈ ವಾಟರ್ ಆರ್ ವೆರಿ ರೇಯರ್. ವೆರಿ ಲೆಸ್ ನಂಬರ್ ಆಫ್ ಪ್ಲ್ಯಾಂಟ್ಸ್ ಗೆಟ್ ಪಾಲಿನೇಟೆಡ್ ಬೈ ವಾಟರ್. ಓಕೆ, ಆ್ಯಂಡ್ ಇಟ್ ಈಸ್ restricted only to 30 genus or 30 genera. Water pollination is very rare and it is restricted only to 30 genera. It means 30 different genus of plants they get pollinated by water. So that what we can understand here, very limited number of plants get pollinated by the water, and these plants which are pollinated by water, they are mostly monocotyledonous plants. So they are all monocotyledonous plants. Dicotyledonous plants are not there which are pollinated by the water. Okay, whatever plants which are pollinated by water, they are all monocotyledonous plants only. ನಿಮಗೆ ನೀಟ್ ಎಕ್ಸಾಮಿನೇಷನ್ ಕ್ವಶನ್ ಕೇಳ್ಬೋದು. ಓಕೆ, ಸೊ ದ ಪ್ಲಾಂಟ್ಸ್ ವಿಚ್ ಆರ್ ಪಾಲಿನೇಟೆಡ್ ಬೈ ವಾಟರ್ ಬಿಲಾಂಗ್ಸ್ ಟು ಕ್ಲಾಸ್ ಮೊನೊಕಾಟ್ಲಿಡನಿ, ಡೈಕಾಟ್ಲಿಡನಿ, ಈ ರೀತಿ ಕ್ವಶನ್ ಕೇಳ್ಬೋದು. ಓಕೆ, ಸೊ ದೇ ಆರ್ ಆಲ್ ಮೊನೊಕಾಟ್ಲಿಡನ್ಸ್ ಪ್ಲಾಂಟ್ಸ್ ಓನ್ಲಿ. ಆ್ಯಂಡ್ ಇನ್ ದೀಸ್ ಪ್ಲಾಂಟ್ಸ್, ಈ ಕೆಲವೊಂದು ಪ್ಲಾಂಟ್ಸ್ ಒಳಗಡೆಗೆ ದೇರ್ ಆರ್ ಸರ್ಟನ್ ಪ್ಲಾಂಟ್ಸ್ ವಿಚ್ ಗ್ರೋ ಇನ್ ದ ವಾಟರ್, ಬಟ್ ಈವನ್ ದೆನ್ ದೇ ಗೆಟ್ ಪಾಲಿನೇಟೆಡ್ ಬೈ ವಿಂಡ್ ಆರ್ ಇನ್ಸೆಕ್ಟ್. ಓಕೆ, ಪ್ಲಾಂಟ್ಸ್ ಲೈಕ್ ವಾಟರ್ ಹಯಾಸಿಂತ್ ನಿಮಗೆಲ್ಲ ಗೊತ್ತಿದೆ, ಹೆಸರು ಕೇಳಿರ್ತೀರಿ ಈಗಾಗಲೇ. ವಾಟರ್ ಹಯಾಸಿಂತ್ and another one is called as a water lily. Okay, so these are the aquatic plants. These two are aquatic plants which are growing in the water, and they get pollinated either by wind or by insects. Okay, ಇದನ್ನು ನಮ್ಗೆ ಏನು ಅರ್ಥ ಆಯ್ತು ಅಂದರೆ, these are the plants which are growing in the water but they are not pollinated by water. Instead they are pollinated by the ವಿಂಡ್ ಆರ್ ಇನ್ಸೆಕ್ಟ್. ಓಕೆ, ಇದು ಯಾವ ರೀತಿ ಈ ರೀತಿ ಆಗೋದಕ್ಕೆ ಕಾರಣ ಏನಂತಂದರೆ, ಈ ಪ್ಲ್ಯಾಂಟ್ಸ್ ನೀರೊಳಗಡೆ ಬೆಳೆದ ಮೇಲೆ
ಆ ಫ್ಲವರ್ ಏನಾಗ್ತವಪ್ಪ ಅಂತಂದರೆ ಆ ನೀರಿನ ಸರ್ಫೇಸ್ ಮೇಲೆ ಬೆಳೆದಿರ್ತವೆ. ಆ ಕಾರಣಕ್ಕೋಸ್ಕರ ನೀರಿನ ಮುಖಾಂತರ ಪಾಲಿನೇಷನ್ ಆಗೋದ್ರ ಬದಲಾಗಿ ಇದರೊಳಗಡೆಗೆ ವಿಂಡ್ ಮುಖಾಂತರ ಅಥವಾ ಇನ್ಸೆಕ್ಟ್ ಮುಖಾಂತರ ಪಾಲಿನೇಷನ್ ಆಗುತ್ತೆ. ಈ ಕ್ವಶನ್ ಈಗ ಆಲ್ರೆಡಿ ನೀಟ್ ಎಕ್ಸಾಮಿನೇಷನ್ದಲ್ಲಿ ಲಾಸ್ಟ್ ಎಕ್ಸಾಮಿನೇಷನ್ದಲ್ಲಿ ಬಂದಿರ್ಬೋದು. ಓಕೆ, ಏನು ಕ್ವಶನ್ ಕೇಳಿದಾರೆ ಅಂತಂದರೆ, ಓಕೆ, ಅಕ್ವಾಟಿಕ್ ಪ್ಲಾಂಟ್ಸ್ ಲೈಕ್ ವಾಟರ್ ಹಯಸಿಂತ್ ಆ್ಯಂಡ್ ವಾಟರ್ ಲಿಲಿ ಆರ್ ಪಾಲಿನೇಟೆಡ್ ಬೈ ವಾಟರ್ ಅಂತಿದೆ ಆಪ್ಷನ್ ಒಂದು. ಆರ್ ಪಾಲಿನೇಟೆಡ್ ಬೈ ವಾಟರ್. ನೋಡಿ ಇದರಲ್ಲಿ ವಾಟರ್ ಹಯಸಿಂತ್, ದೀಸ್ ಆರ್ ದಿ ಅಕ್ವಾಟಿಕ್ ಪ್ಲಾಂಟ್ಸ್. ದ ಅಕ್ವಾಟಿಕ್ ಪ್ಲಾಂಟ್ಸ್ ಲೈಕ್ ವಾಟರ್ ಹಯಸಿಂತ್ ಆ್ಯಂಡ್ ವಾಟರ್ ಲಿಲಿ ಆರ್ ಪಾಲಿನೇಟೆಡ್ ಬೈ ವಾಟರ್ ಅಂತಿದೆ. ಈಗ ಸಾಮಾನ್ಯವಾಗಿ ಏನು ಮಾಡಿಬಿಡ್ತೀವಿ ನಾವು ಅಂತಂದರೆ, ಅಕ್ವಾಟಿಕ್ ಪ್ಲಾಂಟ್ ಅಂದರೆ ವಾಟರ್ನಲ್ಲಿ ಬೆಳೆಯೋದ್ರಿಂದ ಪಾಲಿನೇಷನ್ ಬೈ ವಾಟರ್ ಆಗ್ತದೆ ಅಂತ ನಾವು ಅದನ್ನು ಮಾರ್ಕ್ ಮಾಡಿಬಿಡ್ತೀವಿ ಅಲ್ಲಿಗ. ನೆಕ್ಸ್ಟ್ ಇನ್ನೂ ಒಂದು ಆಪ್ಷನ್ ಏನಿದೆ ಅಂತಂದರೆ ವಿಂಡ್ ಆ್ಯಂಡ್ ಇನ್ಸೆಕ್ಟ್ ಅಂತಿದೆ ಇನ್ನೂ ಒಂದು ಆಪ್ಷನ್. ಓಕೆ, ನೀವು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಇನ್ನೊಂದು ಆಪ್ಷನ್ ಏನಿದೆ ಅಂತಂದರೆ ವಿಂಡ್ ಆರ್ ವಾಟರ್ ವಿಂಡ್ ಆರ್ ಇನ್ಸೆಕ್ಟ್ ಅಂತಿದೆ. ಇಲ್ಲಿ ಎಷ್ಟು ಕನ್ಫ್ಯೂಷನ್ ಇದೆ ನೋಡ್ರಿ. ಇಲ್ಲಿ ಆ್ಯಂಡ್ ಮತ್ತು ಆರಲ್ಲಿ ಮಾತ್ರ ವ್ಯತ್ಯಾಸ ಇದೆ. ಟೆಕ್ಸ್ಟ್ ಬುಕ್ ಒಳಗಡೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ವಿಂಡ್ ಆರ್ ಇನ್ಸೆಕ್ಟ್ ಅಂತೇಳಿ. ಹಾಗಾಗಿ ಏನಾಗ ಆಗುತ್ತಂದರೆ ಈ ಆನ್ಸರ್ ಕರೆಕ್ಟ್ ಆಗುತ್ತೆ ನಿಮಗೆ. ಇಲ್ಲಿಗ ನೋಡಿರಿ ಎಷ್ಟು ಕ್ವಶನ್ ಇಂಟಲೆಕ್ಚುವಲ್ ಕ್ವಶನ್ ಇದೆ ಇದರೊಳಗಡೆಗೆ. ಇಲ್ಲಿ ಆ್ಯಂಡ್ ಮತ್ತು ಆರ್ ಮಾತ್ರ ವ್ಯತ್ಯಾಸ ಇದೆ. ಓಕೆ, ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟು ಇದನ್ನು ಆ್ಯಂಡ್ ಆರ್ ಯಾವುದಾದ್ರು ಒಂದು ಇರ್ಬೋದು ಅಂತ ಅಂದ್ಕೊಂಡ್ರೆ ಅಲ್ಲಿ ಒಂದು ರಾಂಗ್ ಆಗಿಬಿಡ್ತದೆ ಆನ್ಸರ್ನ. ಆ ಕಾರಣಕ್ಕೋಸ್ಕರ ಏನಪ್ಪ ಅಂದರೆ ಇದನ್ನು ಕೇರ್ಫುಲ್ಲಾಗಿ ನೋಡಬೇಕಾಗುತ್ತೆ. ಮತ್ತು ಫ್ಯೂಚರ್ ಒಳಗಡೆ ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂತಂದರೆ, ದೋ ಇಟ್ ಈಸ್ ಅಕ್ವಾಟಿಕ್ ಪ್ಲಾಂಟ್, ವೈ ಇಟ್ ಈಸ್ ಗೆಟ್ ಪಾಲಿನೇಟೆಡ್ ಬೈ ದಿ ವಾಟರ್ ಆರ್ ಇನ್ಸೆಕ್ಟ್ ವಿಂಡ್ ಆರ್ ಇನ್ಸೆಕ್ಟ್ ಅಂತ ಕೇಳಿದರೆ ಅದಕ್ಕೆ ಉತ್ತರ ಏನಂತಂದರೆ, ಸೊ ಇಯರ್ ದ ಫ್ಲವರ್ಸ್ ಎಮರ್ಜ್ ಅಬೋವ್ ದ ಸರ್ಫೇಸ್ ಆಫ್ ದಿ ವಾಟರ್. ಓಕೆ, ಇಲ್ಲಿ ಏನಾಗ್ತದೆ, ಇಲ್ಲಿ ಇದು ಪಾಲಿನೇಷನ್ ಆಗೋದಕ್ಕೆ ಈ ಒಂದು ವಿಂಡ್ ಆರ್ ಇನ್ಸೆಕ್ಟ್ ಮುಖಾಂತರ ಪಾಲಿನೇಷನ್ ಆಗೋದಕ್ಕೆ ಕಾರಣ ಏನಂತಂದರೆ, ದ ಫ್ಲವರ್ಸ್ ಆರ್ ಎಮರ್ಜ್ಡ್ ಅಬೋವ್ ದ ಸರ್ಫೇಸ್ ಆಫ್ ದಿ ವಾಟರ್ ಸೊ ದಟ್ ದೇ ವಿಲ್ ನಾಟ್ ಪಾಲಿನೇಟೆಡ್ ಬೈ ದ ವಾಟರ್, ಇನ್ಸ್ಟೆಡ್ ದೇ ಆರ್ ಪಾಲಿನೇಟೆಡ್ ಬೈ ದಿ ವಿಂಡ್ ಆ್ಯಂಡ್ ಇನ್ಸೆಕ್ಟ್. ಓಕೆ, ಭಾಳ ಮಾಡಿ ನಿಮ್ಗೆಲ್ಲರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಪ್ಲಾಂಟ್ಸ್ ಒಳಗಡೆಗೆ ಏನಾಗುತ್ತೆ ಅಂತಂದರೆ, ಈ ವಾಟರ್ ಸರ್ಫೇಸ್ ಮೇಲ್ಗಡೆಗೆ ಫ್ಲವರ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿಗ ಇಲ್ಲಿ ಮೇಲ್ಗಡೆ ಫ್ಲವರ್ ಫಾರ್ಮೇಷನ್ ಆಗೋದ್ರಿಂದ ಓಕೆ, ಸೊ ದೇ ಗೆಟ್ ಪಾಲಿನೇಟೆಡ್ ಬೈ ದ ವಿಂಡ್ ಆರ್ insect but not by the water. So this is another speciality. ಓಕೆ, ನೆಕ್ಸ್ಟ್ ನಿಮಗೆಲ್ಲ ಗೊತ್ತಿರ್ಬೋದು ಈ ಒಂದು ಪ್ಲಾಂಟ್ಸ್ ಒಳಗಡೆ ಇನ್ಸ್ಟೆಡ್ ಆಫ್ ದಿಸ್ ಆ್ಯಂಜಿಯೋಸ್ಪರ್ಮ್ಸ್, ನಾವು ಆ್ಯಂಜಿಯೋಸ್ಪರ್ಮ್ಸ್ ಬಿಟ್ಟು ನಾವು ಬೇರೆ ಪ್ಲಾಂಟ್ಸ್ ತೊಗೊಂಡಾಗ ಯಾವುದು ಬ್ರಯೋಫೈಟಾ, ಟೆರಡೋಫೈಟಾ, ಆ ಪ್ಲಾಂಟ್ಸಲ್ಲಿ ಏನಾಗುತ್ತಪ್ಪ ಅಂತಂದರೆ ವಾಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಪ್ರೊಸೆಸ್ ಆಫ್ ಎ ಫರ್ಟಿಲೈಜೇಷನ್. ವಿತೌಟ್ ವಾಟರ್ the fertilization process does not takes place. Okay, water is necessary for those plants. Okay, ಇಷ್ಟೆಲ್ಲ ನಿಮಗೆ ಗೊತ್ತಿರಬೇಕು. ಅದರ ಜೊತೆಯಲ್ಲಿ ನಾವು ಈಗ ಏನು ಸ್ಟಡಿ ಮಾಡ್ಬೇಕಂತಂದರೆ, ಈ ವಾಟರ್ನಲ್ಲಿ ಬೆಳೀತಕ್ಕಂಥ ಪ್ಲಾಂಟ್ಸಲ್ಲಿ ಓಕೆ ಯಾವ ರೀತಿ ಪಾಲಿನೇಷನ್ ಆಗುತ್ತೆ, ಯಾವ ಕಾಮನ್ ಎಕ್ಸಾಂಪಲ್ಸ್ ಇದ್ದಾವೆ ನಮ್ಗೆ ವಾಟರ್ ಪಾಲಿನೇಷನ್ ಆಗ್ತಕ್ಕಂಥ ಪ್ಲಾಂಟ್ಸ್, ಯಾವ ಕೆಲವೊಂದು ಎಕ್ಸಾಂಪಲ್ಸ್. ಇವು ವಾಟರ್ ಪಾಲಿನೇಷನ್ ಪ್ಲಾಂಟ್ಸ್ ಅಲ್ಲ. ಪಾಲಿನೇಷನ್ ಬೈ ವಾಟರ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಇನ್ ದೀಸ್ ಪ್ಲಾಂಟ್ಸ್. ಓಕೆ, ನೀರಿನಲ್ಲಿ ಬೆಳೆದರೂ ಕೂಡ ಓಕೆ, ಸೊ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಬೈ ವಿಂಡ್ ಆರ್ ಇನ್ಸೆಕ್ಟ್ ಅಂತ ಹೇಳಿದ್ದೀನಿ ಇಲ್ಲಿಗ. ಈಗ ವಾಟರ್ನಲ್ಲಿ ಇರ್ತಕ್ಕಂಥ ಪ್ಲಾಂಟ್ಸಲ್ಲಿ ಅಕ್ವಾಟಿಕ್ ಪ್ಲಾಂಟ್ಸಲ್ಲಿ ಪಾಲಿನೇಷನ್ ಆಗ್ತಕ್ಕಂಥ ಅಕ್ವಾಟಿಕ್ ಪ್ಲಾಂಟ್ಸ್ ಯಾವ ಇದಾವೆ ಇಲ್ಲಿ. ಓಕೆ, ಅಂದ್ರಂತ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಯು ಶುಡ್ ನೋ ಅಬೌಟ್ ದಿ ಎಕ್ಸಾಂಪಲ್ಸ್ ಆಫ್ ಅಕ್ವಾಟಿಕ್ ಪ್ಲಾಂಟ್ಸ್ ಇನ್ ವಿಚ್ ವಾಟರ್ ಪಾಲಿನೇಷನ್ ಟೇಕ್ಸ್ ಪ್ಲೇಸ್. ಒನ್ ಈಸ್ ಓಕೆ ವ್ಯಾಲಿಸ್ನೇರಿಯಾ. Vallisneria is one of the aquatic plant, okay, freshwater plant in which pollination takes place by water, and another one is called as hydrilla. Hydrilla is another example. Okay, ಇಲ್ಲಿ ನಾನು ಹೇಳಿರ್ತಕ್ಕಂಥ ಎರಡು ಎಕ್ಸಾಂಪಲ್ಸ್ ಫ್ರೆಶ್ ವಾಟರ್ ಪ್ಲಾಂಟ್ಸ್. ಓಕೆ, ಫ್ರೆಶ್ ವಾಟರ್ ಪ್ಲಾಂಟ್ಸ್ ವಿಚ್ ಆರ್ ಪಾಲಿನೇಟೆಡ್ ಬೈ ವಾಟರ್, ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಸೀ ಗ್ರಾಸಸ್. ಸೀ ಗ್ರಾಸಸ್ ಅಂತ ಕರೀತಾರೆ, which is also called as Zostera. Okay, these are all different plants which are pollinated by water. Okay, ನಿಮಗೆ ಎಕ್ಸಾಂಪಲ್ಸ್ ಗೊತ್ತಿರಬೇಕಿಲ್ಲ. ಈಗ ಎಕ್ಸಾಂಪಲ್ಸ್ ಫಾರ್ ದ ಪ್ಲಾಂಟ್ಸ್ ವಿಚ್ ಆರ್ ಪಾಲಿನೇಟೆಡ್ ಬೈ ವಾಟರ್ ಇನ್ಕ್ಲೂಡ್ಸ್ Vallisneria and Hydrilla. So these two are the freshwater plants, and sea grasses or Zostera is the marine water plant. Okay, so ಇಲ್ಲಿ ಈಗ ನೀವು ಪಾಲಿನೇಷನ್ ಇನ್ ದೀಸ್ ಪ್ಲಾಂಟ್ಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಟೆಕ್ಸ್ಟ್ ಬುಕ್ ಒಳಗಡೆಗೆ pollination in Vallisneria and pollination in Zostera is mentioned, and we have to discuss about how pollination is achieved in these two plants, Vallisneria as well as Zostera. Okay, in your PUC examination they will ask a specific question, okay, explain pollination in Vallisneria. ಈ ರೀತಿ ಕೇಳಿರ್ತಾರೆ ಕ್ವಶನ್.
ಓಕೆ, ಅಥವಾ ಎಕ್ಸ್ಪ್ಲೈನ್ ಪಾಲಿನೇಷನ್ ಇನ್ ಜೋಸ್ಟರ್ ಅಂತ ಕೇಳಿರ್ತಾರೆ. ಸೊ ದೆನ್ ಯು ಹೌ ಟು ಎಕ್ಸ್ಪ್ಲೈನ್ ಹೌ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಇನ್ ವ್ಯಾಲಿಸ್ನೇರಿಯಾ ಆ್ಯಸ್ ವೆಲ್ ಆಸ್ ಇನ್ ಜೋಸ್ಟರ್. ಯಾವ್ದು ಕ್ವಶನ್ ಕೇಳಿರ್ತಾರೆ ಅದಕ್ಕೆ ತಕ್ಕಂಗೆ ಆನ್ಸರ್ ಮಾಡಬೇಕಾಗುತ್ತೆ ನಾವು. ಈಗ ಸಪೋಸ್ ಇಫ್ ದೇ ಆಸ್ಕ್ಡ್ pollination only in Vallisneria, you have to explain about pollination only in Vallisneria, or if they ask for that Zostera, then you have to explain about the pollination in Zostera only. Otherwise, suppose if the question if it is there, explain the pollination in aquatic plants andaga eradu baribekagutte alliga. Okay, so now let us move to pollination in Vallisneria. Okay, how pollination is achieved in Vallisneria. ಪಾಲಿನೇಷನ್ ಎಲ್ಲರಿಗೆ ಅರ್ಥ ಆಗ್ತಿದೆ? ಪಾಲಿನೇಷನ್ ಇನ್ ವ್ಯಾಲಿಸ್ನೇರಿಯಾ. ಓಕೆ, ಈ ಪಾಲಿನೇಷನ್ ಇನ್ ವ್ಯಾಲಿಸ್ನೇರಿಯಾ, ದಿಸ್ ಪ್ಲಾಂಟ್ ಈಸ್ aquatic plant. Here ಫೀಮೇಲ್ ಫ್ಲವರ್ಸ್ ಒಂದೇನು ಅರ್ಥ ಮಾಡ್ಕೊಂಡಿರ್ಬೇಕು ಇದರೊಳಗಡೆ ಅಂತಂದರೆ, ಈ ಪ್ಲ್ಯಾಂಟ್ ಸಬ್ಮರ್ಜ್ಡ್ ಪ್ಲ್ಯಾಂಟ್. ಇದು ಸಬ್ಮರ್ಜ್ಡ್ ಪ್ಲ್ಯಾಂಟ್ ಮೀನ್ಸ್ ದ ಪ್ಲ್ಯಾಂಟ್ ವಿಚ್ ಈಸ್ ಗ್ರೋಯಿಂಗ್ ವಿದಿನ್ ದ ವಾಟರ್. ಓಕೆ, ಆ್ಯಂಡ್ ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ಸ್ ಆರ್ ಫಾರ್ಮ್ಡ್ ಆರ್ ಡೆವಲಪ್ಡ್ ಎಟ್ ದ ಬೇಸ್ ಆಫ್ ದಿ ಪ್ಲ್ಯಾಂಟ್. ಈ ಪ್ಲ್ಯಾಂಟ್ ಬೇಸ್ ಒಳಗಡೆಗೆ ಡೆವಲಪ್ ಆಗಿಬಿಟ್ಟಿರ್ತಾವೆ ಇಲ್ಲಿ. ಈಗ ಈ ಪ್ಲ್ಯಾಂಟ್ನಲ್ಲಿ ಇದರ ಬೇಸಲ್ಲಿ ಮೇಲ್ ಫ್ಲವರ್ಸ್ ಫೀಮೇಲ್ ಫ್ಲವರ್ಸ್ ಫಾರ್ಮೇಷನ್ ಆಗಿರ್ತದೆ. ಫೀಮೇಲ್ ಫ್ಲವರ್ಸ್ ಆರ್ ಫಾರ್ಮ್ಡ್ ಆನ್ a spring-like stack-like structure. A spring-like stack. Now this is a stack. Okay, a spring-like stack-like structure on which the female flowers are formed. Okay, ಈ ರೀತಿ ಫಾರ್ಮೇಷನ್ ಆಗಿರ್ತದೆ. ಓಕೆ, ಮೇಲ್ ಫ್ಲವರ್ಸ್ ಏನಾಗುತ್ತೆ, ಇನ್ನೊಂದು ಪ್ಲಾಂಟ್ನಲ್ಲಿ ಮೇಲ್ ಫ್ಲವರ್ ಇರ್ತದೆ ಈಗ. ಸೊ ದಿಸ್ ಈಸ್ ಅನದರ್ aquatic plant, this Vallisneria, where male flowers are present. Okay, so ಇದರಲ್ಲಿ ಏನಾಗುತ್ತೆ ಅಂತಂದರೆ, when the flower is matured, when female flower is matured, male flower is matured, when the maturation takes place in these two plants, so this spring-like stack-like structure which becomes straight, and the flower reaches to the surface of the water. ಈ ಫ್ಲವರ್ ಏನಾಗಿಬಿಡ್ತದೆ, ಸರ್ಫೇಸಿಗೆ ರೀಚ್ ಆಗುತ್ತೆ. ಓಕೆ, ಈ ಪಾಯಿಂಟ್ ನೀವು ಎಕ್ಸಾಮಿನೇಷನ್ ಬರೀಬೇಕಾಗುತ್ತೆ ಈಗ. ಓಕೆ, ಇದರಲ್ಲಿ ಪಾಲಿನೇಷನ್ ವ್ಯಾಲಿಸ್ನೇರಿಯಾ ಒಳಗಡೆಗೆ ಫೀಮೇಲ್ ಫ್ಲವರ್ಸ್ ರೀಚ್ ದ ಸರ್ಫೇಸ್ ಆಫ್ ದಿ ವಾಟರ್. ನೋಡಿ, ನಾನು ಏನು ಬರೀಬೇಕಂತ ಹೇಳ್ತೀನಿ ಎಕ್ಸಾಮಿನೇಷನ್ ಒಳಗಡೆಗೆ. The female flowers reach the surface of water. ಓಕೆ, ಈ ಸರ್ಫೇಸಿಗೆ ರೀಚ್ ಆಗಿಬಿಡುತ್ತೆ ಇಲ್ಲಿ ಫೀಮೇಲ್ ಫ್ಲವರ್. ಈ ರೀತಿ ಫೀಮೇಲ್ ಫ್ಲವರ್ ಸರ್ಫೇಸಿಗೆ ರೀಚ್ ಆಯ್ತು ಇಲ್ಲಿಗ. ಓಕೆ, ರೀಚ್ ದ ಸರ್ಫೇಸ್ ಆಫ್ ವಾಟರ್ ಬೈ ದ ಲಾಂಗ್ ಸ್ಟ್ಯಾಕ್. ಈ ಒಂದು ಸ್ಟ್ಯಾಕ್ ಇದೆ, ಈ ಸ್ಟ್ಯಾಕ್ ಮುಖಾಂತರ ಇದೇನಾಗ್ತದೆ, ಸರ್ಫೇಸಿಗೆ ರೀಚ್ ಆಗುತ್ತೆ ಇಲ್ಲಿಗ. ಓಕೆ, ಆ್ಯಂಡ್ ಈ ಸರ್ಫೇಸಿಗೆ ಈ ಫ್ಲವರ್ ಫೀಮೇಲ್ ಫ್ಲವರ್ ರೀಚ್ ಆದಮೇಲೆ ಮೇಲ್ ಫ್ಲವರ್ಸ್ ಆರ್ pollen grains are released. ಇಲ್ಲಿ ಮೇಲ್ ಫ್ಲವರ್ಸ್ ಅಥವಾ ಮೇಲ್ ಫ್ಲವರ್ಸ್ ಆರ್ pollen grains are released on the surface of the water. ಓಕೆ, ಇಲ್ಲಿ ಮೇಲ್ ಫ್ಲವರ್ಸ್ ಅಥವಾ pollen grains ರಿಲೀಸ್ ಆಗಿಬಿಟ್ಟಿರ್ತವೆ, ಇಲ್ಲಿ ಸರ್ಫೇಸ್ ಮೇಲೆ ರಿಲೀಸ್ ಆಗಿರ್ತದೆ. ಓಕೆ, so that what happens here, pollen grains are there on the surface of the water and female flowers are also reached the surface of the water. ಎರಡೂ ಇದಾವೆ ಇಲ್ಲಿ. ಸರ್ಫೇಸ್ ಆಫ್ ದಿ ವಾಟರ್ ಮೇಲೆ we can see the female flowers and also pollen grains, so that pollen grains can reach the female flower. ಈ pollen grains ಏನಾಗ್ತವೆ ಇಲ್ಲಿಗ ಫೀಮೇಲ್ ಫ್ಲವರ್ಸ್ನ ರೀಚ್ ಆಗ್ತವೆ. what is the media for making these two to come in contact with each other? That is movement of a water. ಓಕೆ, ಈ ಮೂಮೆಂಟ್ ಆಫ್ ವಾಟರ್ ಆಗುತ್ತೆ. ಇಲ್ಲಿ ನಾನು ಹೇಳ್ತಕ್ಕಂಥ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಇಲ್ಲಿಗ. ಇಲ್ಲಿ ಮೇಲ್ ಫ್ಲವರ್ಸ್ ಅಥವಾ pollen grains ಇದ್ದಾವೆ, ಇಲ್ಲಿ ಫೀಮೇಲ್ ಫ್ಲವರ್ ಇದೆ. ಸೊ ದೇರ್ ಮಸ್ಟ್ ಬಿ ಸಮ್ ಮೀಡಿಯಾ ಟು ಮೇಕ್ ದೀಸ್ ಟು ಇನ್ ಎ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. ಎರಡನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಒಂದು ಮೀಡಿಯಾ ಬೇಕಾಗುತ್ತೆ ಅಥವಾ ಒಂದು ಏಜೆಂಟ್ ಬೇಕಾಗುತ್ತೆ ಇಲ್ಲಿಗ. ಸೊ ದಟ್ ಯುವರ್ ವಾಟರ್ ಬಿಕಮ್ಸ್ ಏಜೆಂಟ್ ಟು ಬ್ರಿಂಗ್ ದೀಸ್ ಟು ಕ್ಲೋಸ್ ವಿತ್ ಈಚ್ ಅದರ್.
ಎರಡರನ್ನ ಕ್ಲೋಸ್ ಮಾಡೋದಕ್ಕೋಸ್ಕರ, ಎರಡರನ್ನ ಮೀಟ್ ಮಾಡಿಸೋದಕ್ಕೋಸ್ಕರ ಒಂದು ಏಜೆಂಟ್ ಬೇಕಾಗುತ್ತೆ ಅಲ್ಲಿಗ. ಅದು ಏಜೆಂಟ್ ಯಾವುದಾಗುತ್ತೆ ಅಂದರೆ ವಾಟರ್ ಬಿಕಮ್ಸ್ ಏಜೆಂಟ್ ಇಯರ್, ವಾಟರ್ ಏಜೆಂಟ್ ಆಗುತ್ತೆ. ಸೊ ದಟ್ ಇಯರ್ ಪೋಲಿನ್ ಗ್ರೇನ್ಸ್ ಮೀಟ್, ಪೋಲಿನ್ ಗ್ರೇನ್ಸ್ ಏನಾಗ್ತಾವೆ ಇಲ್ಲಿಗ, ಪೋಲಿನ್ ಗ್ರೇನ್ಸ್ ಮೀಟ್ ದ ಫೀಮೇಲ್ ಫ್ಲವರ್ಸ್. ಈ ಫೀಮೇಲ್ ಫ್ಲವರ್ಸ್ನ ಮೀಟ್ ಆಗಬೇಕಾಗಿತ್ತು ಅಂತಂದರೆ ಬೈ ಮೀಟ್ ದ ಫೀಮೇಲ್ ಫ್ಲವರ್ಸ್ ಪ್ಯಾಸಿವ್ಲಿ, ನಾಟ್ ಆ್ಯಕ್ಟಿವ್ಲಿ. ಓಕೆ, ಈ ವರ್ಡ್ ಗೊತ್ತಿರಬೇಕು ನಿಮಗೆ. ಈಗ ಫೀಮೇಲ್ ಫ್ಲವರ್ಸ್, ಮೇಲ್ ಫ್ಲವರ್ಸ್ ಆರ್ ಪೋಲಿನ್ ಗ್ರೇನ್ಸ್ ರೀಚ್ ದಿ ಫೀಮೇಲ್ ಫ್ಲವರ್ಸ್ ಆರ್ ಮೀಟ್ ದ ಫೀಮೇಲ್ ಫ್ಲವರ್ಸ್ ಪ್ಯಾಸಿವ್ಲಿ. ಓಕೆ, ಯಾಕೆ ಪ್ಯಾಸಿವ್ಲಿ ಅಂತ ನಾನು ಹೇಳ್ತಿದ್ದೆ ಅಂತಂದರೆ, ಓಕೆ, ಸೊ ದೇ ವಿಲ್ ನಾಟ್ ಮೂವ್ ಬೈ ಯೂಸಿಂಗ್ ಎನರ್ಜಿ, ದೇ ವಿಲ್ ನಾಟ್ ಮೂವ್ in search of a female flowers. Okay, just by the movement of the water or by the movement of the water current, along the water current, these male flowers or pollen grains, okay, move and they reach the female flowers. Okay, so therefore we can use the word passively. ನಿಮಗೆ ನೀಟ್ ಎಕ್ಸಾಮಿನೇಷನ್ ಇದು ಕೂಡ ಕ್ವಶನ್ ಕೇಳ್ಬೋದು, ಮುಂದೆ ಫ್ಯೂಚರ್ ಒಳಗಡೆ ಈ ರೀತಿ ಕೂಡ ಕ್ವಶನ್ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ ಇಲ್ಲಿಗ. ಓಕೆ, ಇನ್ ಕೇಸ್ ಆಫ್ ವ್ಯಾಲಿಸ್ನೇರಿಯಾ, pollen grains reach the female flowers, okay, passively by the water current. ಬೈ ದ ವಾಟರ್ ಕರೆಂಟ್. ಏನರ್ಥ ಆಗುತ್ತೆ ನಿಮಗೀಗ? ಬೈ ದ ವಾಟರ್ ಕರೆಂಟ್. ಓಕೆ, ವಾಟರ್ ಕರೆಂಟ್ ಅಂದರೆ ಈ ಮೂಮೆಂಟ್, ನೀರು ಹರಿತಕ್ಕಂಥ ಸಂದರ್ಭದೊಳಗಡೆಗೆ ಅದರ ಜೊತೆಯಲ್ಲೇ ಪೋಲಿನ್ ಗ್ರೇನ್ಸ್ ಮೂವ್ ಆಗಿ, ಓಕೆ, ಅಲ್ಲಿ ಫೀಮೇಲ್ ಫ್ಲವರ್ಸ್ಗೆ ರೀಚ್ ಆಗುತ್ತೆ ಅಲ್ಲಿಗ. ಓಕೆ, ಈ ರೀತಿ ರೀಚ್ ಆಗ್ತಕ್ಕಂಥ ಸಂದರ್ಭದೊಳಗಡೆಗೆ ಓಕೆ, ಅಲ್ಲಿ ಎಷ್ಟೋ ಪೋಲಿನ್ ಗ್ರೇನ್ಸ್ ಆ ರೀತಿ ಮೂಮೆಂಟ್ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಫೈನಲಿ ಆರ್ ಎವೆಂಚುವಲಿ, ಸೊ ದಿಸ್ ಮೇಲ್ ಗ್ಯಾಮೆಟ್ ಕ್ಯಾನ್ ರೀಚ್ ದಿ ಫೀಮೇಲ್ ಫ್ಲವರ್ಸ್, ಸೊ ದಟ್ ಫರ್ಟಿಲೈಸೇಷನ್ ಪ್ರೊಸೆಸ್ ವಿಲ್ ಬಿ ಕಂಪ್ಲೀಟೆಡ್. ಓಕೆ, ಇವೆಲ್ಲ ನೀವು ಎಕ್ಸಾಮಿನೇಷನಲ್ಲಿ ಬರೀಬೇಕಾಗುತ್ತದನ್ನ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಎಕ್ಸ್ಪ್ಲೈನ್ ದ ಪಾಲಿನೇಷನ್ ಇನ್ ವ್ಯಾಲಿಸ್ನೇರಿಯಾ ಅಂತ ಕೇಳಿದ್ರೆ ಈ ರೀತಿ ಬರೀಬೇಕು. ಯಾರಿಗಾದ್ರೂ ಏನಾದರೂ ಅರ್ಥ ಆಗಿಲ್ಲಪ್ಪ ಅಂತಂದರೆ ಕೇಳ್ಬೋದು ನೀವು ಇಲ್ಲಿಗ. ಓಕೆ, ಸೊ ಎಕ್ಸ್ಪ್ಲೈನ್ ಪಾಲಿನೇಷನ್ ಇನ್ ವ್ಯಾಲಿಸ್ನೇರಿಯಾ ಅಂತ ಕೇಳಿದಾಗ ಇವೆಲ್ಲ ಪಾಯಿಂಟ್ಸ್ ನಿಮ್ಮ ಆನ್ಸರ್ ಒಳಗಡೆ ಇರಬೇಕು. ಈ ಫಸ್ಟ್ ಆಫ್ ಆಲ್ ವ್ಯಾಲಿಸ್ನೇರಿಯಾ ಈಸ್ ಎ ಅಕ್ವಾಟಿಕ್ ಪ್ಲಾಂಟ್ and it is a dioecious plant. One more is it is a dioecious plant because male and female flowers are born on different plant. Okay, female flowers born which is born at the base of the plant and which reach the surface of the water on a long stalk, and afterwards what happens, male flowers or pollen grains are released on the surface, and male flowers or pollen grains are carried to the female flower passively by the water current, and eventually it leads to the pollination. Okay, pollination process will be completed. So like this you have to give your explanation regarding this pollination for pollination in case of a ವ್ಯಾಲಿಸ್ನೇರಿಯಾ. ಓಕೆ, ಇಷ್ಟು ಪಾಲಿನೇಷನ್ ಇನ್ ವ್ಯಾಲಿಸ್ನೇರಿಯಾ ಕಂಪ್ಲೀಟ್ ಆಯ್ತು ಇಲ್ಲಿಗ. ಓಕೆ, ಇದು ವ್ಯಾಲಿಸ್ನೇರಿಯಾ ಅಂತಕ್ಕಂಥದ್ದು ಒಂದು ಅಕ್ವಾಟಿಕ್ ಪ್ಲಾಂಟ್ ಇದು. ಓಕೆ, ಅಕ್ವಾಟಿಕ್ ಪ್ಲಾಂಟ್, ಪರ್ಟಿಕ್ಯುಲರ್ಲಿ ಫ್ರೆಶ್ ವಾಟರ್ ಅಕ್ವಾಟಿಕ್ ಪ್ಲಾಂಟ್. ಈಗ ಫ್ರೆಶ್ ವಾಟರ್ನಲ್ಲಿ ಬೆಳೀತಕ್ಕಂಥ ಒಂದು ಪ್ಲಾಂಟ್ ಇದು. ಓಕೆ, ಇದೇ ರೀತಿಯೇ ಸೊ ನಿಮ್ಮ ಸಿಲೆಬಸ್ ಪ್ರಕಾರ ನೀವೇನು ಮಾಡಬೇಕು, ಇನ್ನೂ ಒಂದು ಎಕ್ಸಾಂಪಲ್ನ ಸ್ಟಡಿ ಮಾಡಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ಇರ್ತಕ್ಕಂಥ ಇನ್ನೂ ಒಂದು ಎಕ್ಸಾಂಪಲ್ ಯಾವುದು ಅಂತಂದರೆ ಪಾಲಿನೇಷನ್ ಇನ್ ಕೇಸ್ ಆಫ್ ಎ ಜಾಸ್ಟೆರಾ. ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಜಾಸ್ಟೆರಾ ಈಸ್ ಅಕ್ವಾಟಿಕ್ ಪ್ಲಾಂಟ್ ವಿಚ್ ಈಸ್ ಗ್ರೋಯಿಂಗ್ ಇನ್ ದ ಮರೈನ್ ವಾಟರ್ ಆ್ಯಂಡ್ ವಿಚ್ ಈಸ್ ಕಾಮನ್ಲಿ ನೌನ್ ಆಸ್ ಎ ಸೀ ಗ್ರಾಸ್. ಅದನ್ನು ಸೀ ಗ್ರಾಸ್ ಅಂತ ಕರೀತಾರೆ. ಈಗ ಪಾಲಿನೇಷನ್ ಇನ್ ವ್ಯಾಲಿಸ್ನೇರಿಯಾ ಮತ್ತು ಪಾಲಿನೇಷನ್ ಇನ್ ಜಾಸ್ಟೆರಾ ಇರ್ತಕ್ಕಂಥ ವ್ಯತ್ಯಾಸ ಏನಂತಂದರೆ, ಇನ್ ಕೇಸ್ ಆಫ್ ಜಾಸ್ಟೆರಾ female flowers they remain inside the water only. Female flowers do not reach the surface of the water. ನೋಡಿ, ನಾನು ಹೇಳ್ತಕ್ಕಂಥ ವ್ಯತ್ಯಾಸ ಅರ್ಥ ಮಾಡ್ಕೊಂಡಿರಬೇಕು. ನಾವು ವ್ಯಾಲಿಸ್ನೇರಿಯಾ ತೊಗೊಂಡಾಗ ಫೀಮೇಲ್ ಫ್ಲವರ್ಸ್ ದೇ ಕಮ್ ಟು ದ ಸರ್ಫೇಸ್ ಆಫ್ ದಿ ವಾಟರ್ ವೇರ್ ಪಾಲಿನೇಷನ್ ಟೇಕ್ಸ್ ಪ್ಲೇಸ್. ಓಕೆ, ನಿಮಗೆ ಎಕ್ಸಾಮಿನೇಷನಲ್ಲಿ ಈ ಕ್ವಶನ್ ಕೇಳ್ಬೋದು. ನಾನೀಗ ಹೇಳ್ತಕ್ಕಂಥದ್ರದ್ದು ಮೀನಿಂಗ್ನ ಅರ್ಥ ಮಾಡ್ಕೋಬೇಕಾಗಿದೆ ನೀವು ಇಲ್ಲಿಗ. ವ್ಯಾಲಿಸ್ನೇರಿಯಾದಲ್ಲಿ ವೇರ್ ಡಸ್ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಇನ್ ವ್ಯಾಲಿಸ್ನೇರಿಯಾ ಅಂತ ಕೇಳಿದರೆ, ಪಾಲಿನೇಷನ್ ಅಕರ್ಸ್ ಆನ್ ದ ಸರ್ಫೇಸ್ ಆಫ್ ದಿ ವಾಟರ್. ಓಕೆ, ವ್ಯಾಲಿಸ್ನೇರಿಯಾದೊಳಗಡೆಗೆ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಆನ್ ದ ಸರ್ಫೇಸ್ ಆಫ್ ದಿ ವಾಟರ್, ಬಟ್ ದಟ್ ಈಸ್ ನಾಟ್ ಎ ಕೇಸ್ ಇನ್ ಕೇಸ್ ಆಫ್ ಎ ಜಾಸ್ಟೆರಾ ಆರ್ ಸೀ ಗ್ರಾಸ್. ಈ ಸೀ ಗ್ರಾಸಲ್ಲಿ ಪಾಲಿನೇಷನ್ ಆಗ್ತಕ್ಕಂಥದ್ದು ವಿದಿನ್ ದ ವಾಟರ್ ಬಾಡಿ, ಆ ನೀರಿನ ಒಳಗಡೆಗೇ ಪಾಲಿನೇಷನ್ ಆಗುತ್ತೆ. ಓಕೆ, ನೀರಿನ ಒಳಗಡೆಗೇ ಪಾಲಿನೇಷನ್ ಯಾಕಾಗುತ್ತೆ ಅಂತಂದರೆ, ಫೀಮೇಲ್ ಫ್ಲವರ್ಸ್ ಡು ನಾಟ್ ಕಮ್ ಟು ದ ಸರ್ಫೇಸ್ ಆಫ್ ದಿ ವಾಟರ್ ಇನ್ ಕೇಸ್ ಆಫ್ ಜಾಸ್ಟೆರಾ. ಸೊ ದಟ್ ಫೀಮೇಲ್ ಫ್ಲವರ್ಸ್ ದೇ ರಿಮೇನ್ ಇನ್ಸೈಡ್ ದ ವಾಟರ್ ಬಾಡಿ. ಆ ವಾಟರ್ ಬಾಡಿ ಒಳಗಡೆಗೆ ಉಳ್ಕೊಂತಾವೆ ಫೀಮೇಲ್ ಫ್ಲವರ್ಸಲ್ಲಿ,
and male flowers are also released there, so that pollination process will be completed at the bottom of the water only. Okay, I think I hope the information is clear for you people. Okay, ಎಲ್ಲರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದನ್ನು. ಓಕೆ, ದ ಡಿಫ್ರೆನ್ಸ್ ಬಿಟ್ವೀನ್ ಪಾಲಿನೇಷನ್ ಇನ್ ವ್ಯಾಲಿಸ್ನೇರಿಯಾ ಆ್ಯಸ್ ವೆಲ್ ಆ್ಯಸ್ ಇನ್ ಕೇಸ್ ಆಫ್ ಜಾಸ್ಟೆರಾ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಸಬ್ಜೆಕ್ಟ್ ನೀವು ಅರ್ಥ ಮಾಡ್ಕೋಬೇಕಿಲ್ಲ. ಈಗ ವ್ಯಾಲಿಸ್ನೇರಿಯಾ ಈಸ್ ಎ ಫ್ರೆಶ್ ವಾಟರ್ ಪ್ಲಾಂಟ್, ಜಾಸ್ಟೆರಾ ಈಸ್ ಎ ಮರೈನ್ ವಾಟರ್ ಪ್ಲಾಂಟ್. ಓಕೆ, ಸೊ ಇಲ್ಲಿ ವ್ಯಾಲಿಸ್ನೇರಿಯಾ ಈಸ್ ಎ ಡೈಶಿಯಸ್ ಪ್ಲಾಂಟ್, ಜಾಸ್ಟೆರಾ ಈಸ್ ಎ ಮೊನೋಶಿಯಸ್ ಪ್ಲಾಂಟ್. Monoecious means where male and female flowers present on the same plant. Okay, ಆಮೇಲೆ ವ್ಯಾಲಿಸ್ನೇರಿಯಾದಲ್ಲಿ ಏನಾಗುತ್ತೆ, ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಆನ್ ದ ಸರ್ಫೇಸ್ ಆಫ್ ದಿ ವಾಟರ್ ಬಾಡಿ, ಬಟ್ ಇನ್ ಕೇಸ್ ಆಫ್ ಜಾಸ್ಟೆರಾ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಎಟ್ ದ ಬಾಟಮ್ ಆಫ್ ದಿ ವಾಟರ್. ಸೊ ಈ ರೀತಿ ಏನಪ್ಪ ಅಂತಂದರೆ ದೇರ್ ಈಸ್ ಎ ಸ್ಲೈಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಪಾಲಿನೇಷನ್ ಇನ್ ಕೇಸ್ ಆಫ್ ವ್ಯಾಲಿಸ್ನೇರಿಯಾ ಆ್ಯಸ್ ವೆಲ್ ಆ್ಯಸ್ ಇನ್ ಜಾಸ್ಟೆರಾ. ಓಕೆ, ಸರಿ. ಸೊ ಎಲ್ಲರಿಗೂ ಕೂಡ ಅರ್ಥ ಆಗಿದೆಯಲ್ಲ? ನಾನೀಗ ಹೇಳ್ತಕ್ಕಂಥದ್ರಲ್ಲಿ ಪಾಲಿನೇಷನ್ ಬೈ ವಾಟರ್, ವಾಟರ್ ಈಸ್ ಎನ್ ಏಜೆಂಟ್ ಫಾರ್ ದ ಪ್ರೊಸೆಸ್ ಆಫ್ ಎ ಪಾಲಿನೇಷನ್. ಈ ಪಾಲಿನೇಷನ್ ಅನ್ನೋದಕ್ಕೆ ವಾಟರ್ ಕೂಡ ಒಂದು ಏಜೆಂಟ್ ಅಂತಕ್ಕಂಥದ್ದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ 2 ಪ್ಲ್ಯಾಂಟ್ ಎಕ್ಸಾಂಪಲ್ಸ್ ಇದ್ದಾವೆ. ಒಂದು ವ್ಯಾಲಿಸ್ನೇರಿಯಾ, ಇನ್ನೊಂದು ಜಾಸ್ಟೆರಾ. ಎರಡರದ್ದು ಪಾಲಿನೇಷನ್ ಪ್ರೋಸೆಸ್ನ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಎರಡರಲ್ಲಿ ಪಾಲಿನೇಷನ್ನಲ್ಲಿ ಏನು ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೀನಿ. ಓಕೆ, ನಿಮಗೆ ಫ್ಯೂಚರ್ ಒಳಗಡೆಗೆ ನೀಟ್ ಎಕ್ಸಾಮಿನೇಷನ್ದಲ್ಲಿ ಈ ರೀತಿ ಕೂಡ ಕ್ವಶನ್ ಬರ್ಬೋದು. ಓಕೆ, ಇದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ರೆ ನೀವು ಅದರ ಮೇಲೆ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಸರಿ. ಸೊ ದಿಸ್ ಈಸ್ ಆಲ್ ರಿಗಾರ್ಡಿಂಗ್ ಪಾಲಿನೇಷನ್ ಇನ್ ಕೇಸ್ ಆಫ್ ಎ ವ್ಯಾಲಿಸ್ನೇರಿಯಾ ಆ್ಯಸ್ ವೆಲ್ ಆ್ಯಸ್ ಜಾಸ್ಟೆರಾ. ಸೊ ವಿತ್ ದಿಸ್ ಪಾಲಿನೇಷನ್ ಬೈ ವಾಟರ್ ಈಸ್ ಓವರ್. ಓಕೆ, ಈಗ ನಾವು ಎರಡು ಸ್ಟಡಿ ಮಾಡಿದ್ದೀವಿ. ಒಂದು ಪಾಲಿನೇಷನ್ ಬೈ ವಿಂಡ್ ಈಸ್ ಓವರ್ ಆ್ಯಂಡ್ ಅನದರ್ ಒನ್ ಈಸ್ ಪಾಲಿನೇಷನ್ ಬೈ ವಾಟರ್ ಈಸ್ ಓವರ್. ಓಕೆ, ಸೊ ಇಷ್ಟು ಪಾಲಿನೇಷನ್ ಎರಡು ವಿಂಡ್ ಮುಖಾಂತರ ಮತ್ತು ವಾಟರ್ ಮುಖಾಂತರ ಪಾಲಿನೇಷನ್ ಆಗ್ತಕ್ಕಂಥ ಪ್ರೋಸೆಸ್ಸು ಕೆಲವೊಂದು ಪ್ಲಾಂಟ್ಸಿಗೆ ಮಾತ್ರ ಸೀಮಿತ ಆಗಿದೆ. ಅದನ್ನು ಭಾಳಷ್ಟು ಪ್ಲಾಂಟ್ಸ್ ಒಳಗಡೆಗೆ ವಿಂಡ್ ಮುಖಾಂತರ ಮತ್ತು ವಾಟರ್ ಮುಖಾಂತರ ಪಾಲಿನೇಷನ್ ಆಗೋದಿಲ್ಲ, ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ಓಕೆ, ದ ಪಾಲಿನೇಷನ್ ಬೈ ವಿಂಡ್ ಈಸ್ ರೆಸ್ಟ್ರಿಕ್ಟೆಡ್ ಟು ಸಮ್ ಪ್ಲಾಂಟ್ಸ್ ಲೈಕ್ ಗ್ರಾಸ್, ಮೇಷ್, ಬ್ಯಾಂಬೂ. ಇನ್ ದೀಸ್ ಪ್ಲಾಂಟ್ಸ್ ಓಕೆ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಬೈ ವಿಂಡ್. ಓಕೆ, ಅಷ್ಟು ಕೆಲವೊಂದು ಪ್ಲಾಂಟ್ಸಿಗೆ ಮಾತ್ರ ಪಾಲಿನೇಷನ್ ಇರುತ್ತೆ. ನೆಕ್ಸ್ಟ್ ವಾಟರ್ ಮುಖಾಂತರ ಪಾಲಿನೇಷನ್ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಓನ್ಲಿ ಇಟ್ ಈಸ್ ರೆಸ್ಟ್ರಿಕ್ಟೆಡ್ ಟು 30 ಜನರ. ಓನ್ಲಿ 30 ಡಿಫ್ರೆಂಟ್ ಜೀನಸ್ ಆಫ್ ದಿ ಪ್ಲಾಂಟ್ಸ್ ವಿಲ್ ಗೆಟ್ ಪಾಲಿನೇಟೆಡ್ ಬೈ ದಿ ವಾಟರ್ ಆ್ಯಂಡ್ ದೇ ಆರ್ ಆಲ್ ಮೋನೋಕಾಟ್ಲಿಡನಸ್ ಪ್ಲಾಂಟ್ಸ್ ಓನ್ಲಿ. ಓಕೆ, ಅಂಥ ಪ್ಲಾಂಟ್ಸ್ ಒಳಗಡೆಗೆ ನಾವು 2 ಎಕ್ಸಾಂಪಲ್ಸ್ನ ಸ್ಟಡಿ ಮಾಡಿದ್ದೀವಿ. ಈಗ ಮೆಜಾರಿಟಿ ಆಫ್ ದಿ ಪ್ಲಾಂಟ್ಸ್ ಒಳಗಡೆಗೆ ಯಾವ ರೀತಿ ಪಾಲಿನೇಷನ್ ಆಗುತ್ತೆ? ಸೊ ದಟ್ ಪಾಲಿನೇಷನ್ ವಿಚ್ ಟೇಕ್ಸ್ ಪ್ಲೇಸ್ ಬೈ ಎನಿಮಲ್ಸ್. So that now let us understand pollination by animals or biotic agents. ಇದನ್ನು ಬಯೋಟಿಕ್ ಏಜೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಪಾಲಿನೇಷನ್ ಬೈ animals or zoophily. ಇದನ್ನ ಯಾಕೆ ಹೆಸರು ಬಂತು ಝೂಫಿಲಿ ಅಂತೇಳಿ ಅಂದರೆ ಝೂ ಅಂದರೆ ಎನಿಮಲ್ಸ್ ಅಂತ ಅರ್ಥ. ಓಕೆ, ಇಲ್ಲಿ ಭಾಳಷ್ಟು ಪ್ಲ್ಯಾಂಟ್ಸ್ನಲ್ಲಿ ಏನಾಗುತ್ತೆ, ಪಾಲಿನೇಷನ್ ಎನಿಮಲ್ಸ್ ಮುಖಾಂತರ ಆಗುತ್ತೆ. ಈ ಪಾಲಿನೇಷನ್ ಮಾಡ್ತಕ್ಕಂಥ ಎನಿಮಲ್ಸ್ ಯಾವ ಒಂದು ಟೈಪ್ ಆಫ್ ಎನಿಮಲ್ಸ್ ಇದ್ದಾವಲ್ಲ ಇವು ಪಾಲಿನೇಷನ್ ಮಾಡ್ತವೆ. ಯಾವ ಎನಿಮಲ್ಸ್ ಮುಖಾಂತರ ಪಾಲಿನೇಷನ್ ಆಗುತ್ತೆ? ಈ ಪಾಲಿನೇಷನ್ ಅಂತಕ್ಕಂಥದ್ದು ಎನಿಮಲ್ಸ್ದು ಡ್ಯೂಟಿ ಏನಲ್ಲ. ಸೊ ನಾವು ಯು ಆರ್ ಅಟೆಂಡಿಂಗ್ ಎ ಕ್ಲಾಸ್ ವಿಚ್ ಇಸ್ ಯುವರ್ ಡ್ಯೂಟಿ. ಕ್ಲಾಸ್ ಅಟೆಂಡ್ ಮಾಡ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಡ್ಯೂಟಿ ಆಗಿದೆ. ಅದನ್ನು ಓಕೆ, ನಿಮ್ಮ ಕರ್ತವ್ಯ ಆಗಿದೆ. ಪಾಠ ಮಾಡಬೇಕಾಗಿರ್ತಕ್ಕಂಥದ್ದು ನಂದು ಕರ್ತವ್ಯ ಆಗಿದೆ. ಪಾಲಿನೇಷನ್ ಮಾಡಬೇಕಾಗಿರ್ತಕ್ಕಂಥದ್ದು ಆ ಎನಿಮಲ್ಸ್ದು ಕರ್ತವ್ಯ ಅಲ್ಲ, ಅದು ಇಟ್ ಈಸ್ ಪಾರ್ಟ್ ಆಫ್ ಇಟ್ಸ್ ಡೈಲಿ ಆ್ಯಕ್ಟಿವಿಟಿ. ಅದು ತನ್ನ ಜೀವನದ ಒಂದು ಅದು ಒಂದು ಏನಂದರೆ ಹವ್ಯಾಸ. ಅದು ಪ್ರತಿದಿನ ಕೂಡ ಆ ರೀತಿ ಮಾಡ್ತಾನೆ ಇರ್ತದೆ. ಬದುಕಬೇಕಾದ್ರೆ ಆ ಒಂದು ಪ್ರಾಣಿ ಏನು ಮಾಡ್ತದೆ ಅಲ್ಲೀಗ ಆ ಒಂದು ಆ್ಯಕ್ಟಿವಿಟಿನ ಮಾಡ್ತಾ ಇರ್ತದೆ ಅದು. ಓಕೆ, ನಾನು ಪಾಲಿನೇಷನ್ ಮಾಡಬೇಕು. ಇವತ್ತು ನೀವು ಸ್ಕೂಲ್ ಅಥವಾ ಕಾಲೇಜಿಗೆ ಹೋಗ್ಬೇಕಾಗಿತ್ತಪ್ಪ ಅಂತಂದರೆ ಯು ಗೆಟ್ ಪ್ರಿಪೇರ್ಡ್ ಯುವರ್ ಸೆಲ್ಫ್ ಓಕೆ ಟು ಅಟೆಂಡ್ ದ ಕ್ಲಾಸ್, ಟು ಗೋ ಟು ಕಾಲೇಜ್ ಆ್ಯಂಡ್ ಲಿಸನ್ ಟು ದ ಲೆಕ್ಚರರ್ಸ್. ಯು ವಿಲ್ ಪ್ರಿಪೇರ್ ಫಾರ್ ದ್ಯಾಟ್. ಓಕೆ, ಬಟ್ ಆ ರೀತಿ ಏನಪ್ಪ ಅಂತಂದರೆ ಯಾವುದೇ ಒಂದು ಎನಿಮಲ್ ಪಾಲಿನೇಷನ್ ಮಾಡ್ಬೇಕಂತಕ್ಕಂಥ ಪ್ರಿಪ್ರೇಷನ್ ಮಾಡಿಕೊಳ್ಳೋದಿಲ್ಲ. ಅದನ್ನು ನಂದೊಂದು ಡ್ಯೂಟಿ ಇದೆ, ಪಾಲಿನೇಷನ್ ಮಾಡಬೇಕು, ಆ ಪಾಲಿನೇಷನ್ ಪ್ರೋಸೆಸ್ಗೆ ನಾನು ಹೋಗ್ಬೇಕಂತಕ್ಕಂಥದ್ದು ಏನು ಇರಂಗಿಲ್ಲ ಅದರೊಳಗಡೆಗೆ. ಹಾಗೆ ತನ್ನ ನ್ಯಾಚುರಲ್ ಆಗಿ ಅದೇನು ಓಡಾಡ್ತಿರ್ತದೆ ಅದೇ ಟೈಮ್ನಲ್ಲೇ ಪಾಲಿನೇಷನ್ ಆಗುತ್ತೆ ಅಲ್ಲಿಗ. ಓಕೆ, ಇಟ್ಸ್ ನ್ಯಾಚುರಲ್ ಬಿಹೇವಿಯರ್.
ಓಕೆ ಡ್ಯೂರಿಂಗ್ ದಟ್ ನ್ಯಾಚುರಲ್ ಬಿಹೇವಿಯರ್ ಇಟ್ ಸೆಲ್ಫ್ ಪ್ಲಾಂಟ್ ವಿಲ್ ಗೆಟ್ ಎ ಪಾಲಿನೇಟೆಡ್. ಓಕೆ ಈಗ ತನ್ನಷ್ಟಕ್ಕೆ ತಾನೇ ಹೋಗ್ತಾ ಇರ್ತದೆ ಒಂದು ಎನಿಮಲ್. ಓಕೆ ಅದ್ರ ಮುಖಾಂತರನೇ ಪಾಲಿನೇಷನ್ ಆಗಿಬಿಟ್ಟಿರ್ತದೆ. ಸೊ ವಿತೌಟ್ ದ ಐಡಿಯಾ ಆರ್ ವಿತೌಟ್ ದ ನಾಲೆಡ್ಜ್ ಆಫ್ ದಟ್ ಎನಿಮಲ್ ದ ಪ್ಲಾಂಟ್ ವಿಲ್ ಗೆಟ್ ಪಾಲಿನೇಟೆಡ್. ಸೊ ದಟ್ ಈ ಪಾಲಿನೇಷನ್ ಆಗ್ತಕ್ಕಂಥ ಪ್ರೊಸೆಸ್ಸಲ್ಲಿ ನಾನು ಇದನ್ನು ಹೇಳಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಸೊ ಇಯರ್ ದ ಎನಿಮಲ್ ವಿಚ್ ಆ್ಯಕ್ಟ್ಸ್ ಆಸ್ ಎ ಪಾಲಿನೇಟಿಂಗ್ ಏಜೆಂಟ್ ಆ್ಯಂಡ್ ಆಲ್ಸೋ ಪ್ಲಾಂಟ್ ಬೋತ್ ಗೆಟ್ಸ್ ಬೆನಿಫಿಟೆಡ್, ಎರಡಕ್ಕೂ ಬೆನಿಫಿಟ್ ಆಗುತ್ತೆ. ಓಕೆ ಆ ರೀತಿ ಒಂದು ನಡೀತಕ್ಕಂಥ ಒಂದು ಆ್ಯಕ್ಟಿವಿಟಿ. ಇಷ್ಟೆಲ್ಲ ಹೇಳಿದ ಮೇಲೆ ನಿಮಗೂ ಅಲ್ಲಿ ಒಂದು ಡೌಟ್ ಏನು ಬಂದಿರ್ಬೋದು ಅಂತಂದರೆ, ಯಾವ ಎನಿಮಲ್ ಮುಖಾಂತರ ಪಾಲಿನೇಷನ್ ಆಗುತ್ತೆ ಪ್ಲ್ಯಾಂಟ್ಸ್ ಒಳಗಡೆಗೆ, ಯಾವ ಎನಿಮಲ್ ಇರ್ಬೋದು ಅದನ್ನು ನೀವು ಈ ಪ್ರಶ್ನೆ ಕೇಳಿದಂತಂದರೆ ನಿಮ್ಮಲ್ಲಿರ್ತಕ್ಕಂಥ ಉತ್ತರ ಯಾವುದಿರ್ಬೋದು ಅಂದರೆ ಭಾಳ ಮಾಡಿ ಎಲ್ಲಪ್ಪ ಅಂತಂದರೆ ಇನ್ಸೆಕ್ಟ್ಸ್. ಓಕೆ ಸಾಕಷ್ಟು ಇನ್ಸೆಕ್ಟ್ಸ್ ಇದ್ದಾವೆ, ಆ ಇನ್ಸೆಕ್ಟ್ಸ್ ಮುಖಾಂತರ ಪಾಲಿನೇಷನ್ ಆಗುತ್ತೆ ಅಲ್ಲಿ. ಇನ್ಸೆಕ್ಟ್ ಈಗಾಗಲೇ ನಾನು ನಿಮ್ಗೆ ಹೇಳಿದೆ, ಇನ್ಸೆಕ್ಟ್ ಪಾಲಿನೇಷನ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಲ್ಲೇ ಆ ಫ್ಲವರಿಗೆ ಹೋಗೋದಿಲ್ಲ, ಅದು ತನ್ನ ಉದ್ದೇಶಕ್ಕೆ ಹೋಗಿರ್ತದೆ ಅಲ್ಲಿಗ. ಆ ಸಂದರ್ಭದೊಳಗಡೆಗೆ ಏನಾಗುತ್ತೆ ಪಾಲಿನೇಷನ್ ಆಗುತ್ತೆ ಅಷ್ಟೇ. ಸೊ ಇಟ್ ಈಸ್ ಇದರೆಲ್ಲ ಇದ್ರದ್ದು ನಾನು ಹೇಳಿರ್ತಕ್ಕಂಥದ್ರದ್ದು ಮೀನಿಂಗ್ ಏನಂತಂದರೆ, ಪಾಲಿನೇಷನ್ ಬೈ ಎನಿಮಲ್ ಈಸ್ ಎ ಆಕ್ಸಿಡೆಂಟಲ್ ಪ್ರೋಸೆಸ್. ಇಟ್ ಈಸ್ ಜಸ್ಟ್ ಆಕ್ಸಿಡೆಂಟಲ್ ಪ್ರೋಸೆಸ್. ಓಕೆ ಅಲ್ಲಿ ಉದ್ದೇಶ ಇಟ್ಕೊಂಡೇ ಆ ಎನಿಮಲ್ ಆ ಫ್ಲವರಿಗೆ ಹೋಗೋದಿಲ್ಲ. ಓಕೆ ಇಟ್ ಈಸ್ ದ ಎನಿಮಲ್ ಕ್ಯಾನ್ ನಾಟ್ ಮೂವ್ ಟು ದ ಫ್ಲವರ್ ಇಂಟೆನ್ಷನಲಿ ಟು ಪಾಲಿನೇಟ್. ಇಟ್ಸ್ ನಾಟ್ ಮೂವಿಂಗ್ ಟು ಪಾಲಿನೇಟ್ ದ ಪ್ಲಾಂಟ್. ಓಕೆ ಅದ್ರದ್ದು ಉದ್ದೇಶ ಏನಪ್ಪ ಅಂದರೆ ಪಾಲಿನೇಟ್ ಮಾಡ್ಬೇಕಂತಲೇ ಆ ಫ್ಲವರ್ನ ರೀಚ್ ಆಗಿರೋದಿಲ್ಲ. ಅದರ ಬದಲಾಗಿ ಏನಪ್ಪ ಅಂತಂದರೆ ಅದು ತನ್ನ ಲಾಭಕ್ಕೋಸ್ಕರ ಹೋದಾಗ ಆಕ್ಸಿಡೆಂಟಲಿ ಪಾಲಿನೇಷನ್ ಆಗಿಬಿಡುತ್ತೆ. ಓಕೆ ಇದನ್ನು ನಾನು ಸ್ವಲ್ಪ ಕ್ಲಿಯರ್ ಮಾಡೋದಕ್ಕೋಸ್ಕರ ನಿಮ್ಗೆ ಹೇಳಿದೆ ಇಷ್ಟೆಲ್ಲ ಕೂಡ. ಓಕೆ ಈಗ ಯಾವ ಇನ್ಸೆಕ್ಟ್ಸ್ ಮುಖಾಂತರ ಯಾವ ಎನಿಮಲ್ಸ್ ಮುಖಾಂತರ ಪಾಲಿನೇಷನ್ ಆಗುತ್ತೆ. ಸೊ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಯು ಶುಡ್ ನೋ ಅಬೌಟ್ ದ ಲಿಸ್ಟ್ ಆಫ್ ಎನಿಮಲ್ಸ್ ವಿಚ್ ಕ್ಯಾನ್ ಆ್ಯಕ್ಟ್ ಆ್ಯಸ್ ಎ ಪಾಲಿನೇಟಿಂಗ್ ಏಜೆಂಟ್ಸ್. ಓಕೆ ನಿಮಗೆ ಎಕ್ಸಾಮಿನೇಷನ್ ಅದು ಕೂಡ ಕೇಳ್ಬೋದು. ಆ ಕಾರಣಕ್ಕೋಸ್ಕರ ನಿಮ್ಮ ಟೆಕ್ಸ್ಟ್ ಬುಕ್ನಾಗ ಕೊಟ್ಟಿರ್ತಕ್ಕಂಥ ಎಲ್ಲ ಎನಿಮಲ್ಸ್ನ ನೀವು ಅರ್ಥ ಮಾಡ್ಕೊಂಡಿರ್ಬೇಕು ಇಲ್ಲಿಗ. ಓಕೆ ದ ಎನಿಮಲ್ಸ್ ವಿಚ್ ಆ್ಯಕ್ಟ್ ಆ್ಯಸ್ ಎ ಪಾಲಿನೇಟಿಂಗ್ ಏಜೆಂಟ್ಸ್. ಎಕ್ಸಾಂಪಲ್ಸ್ ಆಫ್ ಎನಿಮಲ್ ಪಾಲಿನೇಟಿಂಗ್ ಏಜೆಂಟ್ಸ್. ಇಲ್ಲಿ ನಾನು ಏನು ಹೇಳ್ತಿದ್ದಿಲ್ಲ ಅಂತಂದರೆ, ಎಕ್ಸಾಂಪಲ್ಸ್ ಆಫ್ ಪಾಲಿನೇಟಿಂಗ್ ಎನಿಮಲ್ ಏಜೆಂಟ್ಸ್. ಶಬ್ದಗಳನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಎಕ್ಸಾಂಪಲ್ಸ್ ಆಫ್ ಪಾಲಿನೇಟಿಂಗ್ ಎನಿಮಲ್ ಏಜೆಂಟ್ಸ್. ನಾನು ಎಕ್ಸಾಂಪಲ್ಸ್ನ ಲಿಸ್ಟ್ ಮಾಡ್ತಿದ್ನಿ ಇಲ್ಲಿಗ. ಯಾವ್ಯಾವ ಎಕ್ಸಾಂಪಲ್ಸ್ ಎನಿಮಲ್ ಎಕ್ಸಾಂಪಲ್ಸ್ ಇದ್ದಾವೆ, ಪಾಲಿನೇಟಿಂಗ್ ಎನಿಮಲ್ ಏಜೆಂಟ್ಸ್ ಎಕ್ಸಾಂಪಲ್ಸ್ ಯಾವ್ಯಾವ ಇದ್ದಾವೆ. ಓಕೆ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಡೆ ಒಂದು ಎಕ್ಸಾಂಪಲ್ನ ಮೆನ್ಷನ್ ಮಾಡಿಲ್ಲ, ಆದರೂ ಕೂಡ ಆ ಪ್ರಾಣಿ ಮುಖಾಂತರ ಕೂಡ ಪಾಲಿನೇಷನ್ ಆಗುತ್ತೆ. ದ ಎನಿಮಲ್ ಎಕ್ಸಾಂಪಲ್ ವಿಚ್ ಈಸ್ ನಾಟ್ ಮೆನ್ಷನ್ಡ್ ಇನ್ ದ ಟೆಕ್ಸ್ಟ್ ಬುಕ್, ಈವನ್ ದಟ್ ಈಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದ ಪ್ರೋಸೆಸ್ ಆಫ್ ಎ ಪಾಲಿನೇಷನ್. ಸೊ ದಟ್ ಈಸ್ ಹ್ಯೂಮನ್ ಬೀಯಿಂಗ್. ನಾವು ಮನುಷ್ಯರು ಕೂಡ ಯಾವುದೋ ಒಂದು ಮಾಸಾಗಿ ಬೆಳೆದಿರ್ತಕ್ಕಂಥ ಪ್ಲಾಂಟ್ಸ್ ಒಳಗಡೆಗೆ ನಾವು ಓಡಾಡಿದೀವಪ್ಪ ಅಂತಂದರೆ ಆ ಗಿಡಗಳು ಅಲುಗಾಡುವುದ್ರ ಮುಖಾಂತರ ಅಲ್ಲೇನಾಗುತ್ತೆ ಪಾಲಿನೇಷನ್ ಆಗಿಬಿಡ್ತದೆ. ನಮ್ಮ ಉದ್ದೇಶ ಅಲ್ಲಿ ಪಾಲಿನೇಷನ್ ಮಾಡ್ಬೇಕಂತ ಹೋಗ್ಬಿಟ್ಟು ನಾವೇನು ಪಾಲಿನೇಷನ್ ಮಾಡ್ತಾ ಇರೋಂಗಿಲ್ಲ. ಜಸ್ಟ್ we will be moving around within the field or within the garden, so that because of our movement the pollen dust will come out and it can reach accidentally the stigma, the pollination process will be over. ಸೊ ಈ ರೀತಿ ಏನಪ್ಪ ಅಂತಂದರೆ ಆಕ್ಸಿಡೆಂಟಲಿ ಪಾಲಿನೇಷನ್ ಆಗುತ್ತೆ. ಆ ಎನಿಮಲ್ ಮೂವ್ಮೆಂಟ್ ಆಗೋದ್ರಿಂದ ಆಗ್ತಾ ಇರ್ತದೆ. ಮೂವ್ಮೆಂಟ್ ಆಗ್ಬೋದು, ಬೇರೆ ಏನಾದರೂ ಆಗ್ಬೋದು. ಆ ರೀತಿ ಏನಪ್ಪ ಅಂತಂದರೆ ಕೆಲವೊಂದು ಎಕ್ಸಾಂಪಲ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ನ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ ಎನಿಮಲ್ ಎಕ್ಸಾಂಪಲ್ಸ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಯಾವುದಂದರೆ ಬೀಸ್. Okay, bees are the good examples. Okay, most of the plants they get pollinated by these bees. So bees are the examples. Second one is butterflies. Next one is flies. Okay, and another one is called as beetle. Beetles are the insects, and the next one is called as a wasps. Okay, another one is called as several varieties of ants. So these are all different animals. And the next one is called as moths. So there is a slight difference between these moths and butterflies. Okay, so this is one. And next animals are called as some birds. ನೆನ್ಪಿಟ್ಕೋಬೇಕು, ನೀಟ್ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇದು. ಬರ್ಡ್ಸ್ ಒಳಗಡೆಗೆ ಸನ್ ಬರ್ಡ್ ಆ್ಯಂಡ್ ಹಮ್ಮಿಂಗ್ ಬರ್ಡ್. ಓಕೆ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಡೆಗೆ ಎರಡನೇ ಎಕ್ಸಾಂಪಲ್ನ ಮೆನ್ಷನ್ ಮಾಡಿದ್ದಾರೆ. ಸೊ ದೀಸ್ ಆರ್ ದ ಬರ್ಡ್ಸ್, ಓಕೆ, ವಿಚ್ ಕ್ಯಾನ್ ಪಾಲಿನೇಟ್ ದ ಪ್ಲ್ಯಾಂಟ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಎಸ್
bats. So these are all various animal agents which can pollinate the plants. ಇವೆಲ್ಲ ಏನಿದಾವಲ್ಲ ಎನಿಮಲ್ಸ್, ಇವೆಲ್ಲದರ ಮುಖಾಂತರ ಪಾಲಿನೇಷನ್ ಪ್ರೋಸೆಸ್ ನಡೀತದೆ. ಇವೆಲ್ಲ ಎನಿಮಲ್ಸ್ನ ಬಿಟ್ಟು ದೇರ್ ಆರ್ ಸಮ್ ಲಾರ್ಜರ್ ಎನಿಮಲ್ಸ್. ಇದಲ್ಲದೆ ಮತ್ತೆ ಕೆಲವೊಂದು ಲಾರ್ಜರ್ ಎನಿಮಲ್ಸ್ ಕೂಡ ಇದಾವೆ ಇಲ್ಲಿಗೆ. ಲಾರ್ಜರ್ ಎನಿಮಲ್ಸ್ ಲೈಕ್ ಲೆಮೂರ್, okay, lemurs, and another one is called as a rodents. Okay, lemurs are the mammals, rodents are the mammals, and next another one is called as a arboreal reptiles. Arboreal reptiles, okay, like a gecko. So these are all various animals which are involved in the process of a pollination, and they act as a pollinating agents. ಇವೆಲ್ಲ ಪಾಲಿನೇಟಿಂಗ್ ಏಜೆಂಟ್ಸ್ ಆಗಿ ವರ್ಕ್ ಮಾಡ್ತವೆ ಇಲ್ಲಿಗ. ಓಕೆ, ಇದ್ರ ಮುಖಾಂತರ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ ದೇರ್ ಆರ್ ಸೆಟ್ ಆಫ್ ಎನಿಮಲ್ಸ್ ಆರ್ ಲಾರ್ಜ್ ನಂಬರ್ ಆಫ್ ಎನಿಮಲ್ಸ್ ವಿಚ್ ಕ್ಯಾನ್ ಪಾಲಿನೇಟ್ ದ ಡಿಫ್ರೆಂಟ್ ಫ್ಲವರ್ಸ್. ಓಕೆ, ಡಿಫ್ರೆಂಟ್ ಪ್ಲ್ಯಾಂಟ್ಸ್. ಓಕೆ, ಇಷ್ಟು ಎಕ್ಸಾಂಪಲ್ಸ್ ಗೊತ್ತಾಯ್ತು ನಮಗೆ. ಇಲ್ಲಿ ನಿಮಗೆ ಇದನ್ನೆಲ್ಲ ಬರೆದಿರ್ತಕ್ಕಂಥದ್ದು ಉದ್ದೇಶ ಏನಂತಂದರೆ ಇಲ್ಲಿ ಕೂಡ ಎಕ್ಸಾಮಿನೇಷನ್ ಕ್ವಶನ್ ಬರ್ಬೋದು. ಆ ಕಾರಣಕ್ಕೋಸ್ಕರ ಇವನ್ನೆಲ್ಲನೂ ಕೂಡ ಗೊತ್ತಿರಬೇಕು ನಿಮಗೆ. ಇಷ್ಟು ಎನಿಮಲ್ಸ್ ಒಳಗಡೆಗೆ ಯಾವ ಒಂದು ಎನಿಮಲ್ ಹೆಚ್ಚಿಗೆ ಪಾಲಿನೇಷನ್, ಯಾವ ಎನಿಮಲ್ಸ್ ಮುಖಾಂತರ ಹೆಚ್ಚಿಗೆ ಪಾಲಿನೇಷನ್ ಆಗುತ್ತೆ ಅಂದರೆ ದಟ್ ಈಸ್ ಬೀಸ್. ಬೀಸ್ ಆರ್ ದ ಇಂಪಾರ್ಟೆಂಟ್ ಎನಿಮಲ್ಸ್ ಬೈ ವಿಚ್ ಪಾಲಿನೇಷನ್ ಟೇಕ್ಸ್ ಪ್ಲೇಸ್. ಓಕೆ, ಸೊ ಈಗ ನಾನು ನಿಮ್ಗೆ ಏನು ಹೇಳಿದ್ದೀನಿ, ಪಾಲಿನೇಷನ್ ಬೈ ಎನಿಮಲ್ಸ್ ಆ್ಯಂಡ್ ವಾಟ್ ಆರ್ ದ ಎನಿಮಲ್ ಎಕ್ಸಾಂಪಲ್ಸ್ ಫಾರ್ ಪಾಲಿನೇಷನ್. ಓಕೆ, ಎನಿಮಲ್ಸ್ ವಿಚ್ ಕ್ಯಾನ್ ಆ್ಯಕ್ಟ್ ಎಸ್ ಎ ಪಾಲಿನೇಟಿಂಗ್ ಏಜೆಂಟ್ಸ್. ಓಕೆ, ಜಸ್ಟ್ ನಾನು ಅದರಷ್ಟು ಮಾತ್ರ ಲಿಸ್ಟ್ ಮಾಡಿದ್ದೀನಿ ನಿಮಗೆ. ಈಗ ಮುಂದಿನ ಪ್ರಶ್ನೆ ಏನು ಬರ್ತದೆ ನಮಗಂತಂದರೆ ದ ಎನಿಮಲ್ಸ್ ವಿಚ್ ಕ್ಯಾನ್ ಪಾಲಿನೇಟ್ ದ ಪ್ಲಾಂಟ್ಸ್ ವಿಚ್ ಕ್ಯಾನ್ ಬಿ ಪಾಲಿನೇಟೆಡ್ ಬೈ ದ ಎನಿಮಲ್ಸ್. ಓಕೆ, ಆ ಒಂದು ಪ್ಲಾಂಟ್ಸ್ನಲ್ಲಿ ಏನು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇರ್ತದೆ. ಓಕೆ, ಪ್ರತಿಯೊಂದು ಈಗಾಗಲೇ ನಿಮ್ಗೆ ಹೇಳಿರ್ತಕ್ಕಂಥದ್ದು ಏನಂತಂದರೆ, ಸೊ ಡಿಫ್ರೆಂಟ್ ಪ್ಲಾಂಟ್ಸ್ ಹ್ಯಾವ್ ಡೆವಲಪ್ಡ್ ಡಿಫ್ರೆಂಟ್ ಮೆಕ್ಯಾನಿಸಮ್ಸ್ ಟು ಅಟ್ರ್ಯಾಕ್ಟ್ ದಟ್ ಪರ್ಟಿಕ್ಯುಲರ್ ಏಜೆಂಟ್ ಫಾರ್ ದ ಪ್ರೊಸೆಸ್ ಆಫ್ ಎ ಪಾಲಿನೇಷನ್. ಆ ಪಾಲಿನೇಷನ್ ಆ ಒಂದು ಏಜೆಂಟ್ ಮುಖಾಂತರ ಆಗೋದಕ್ಕೋಸ್ಕರ ಆ ಪ್ಲ್ಯಾಂಟ್ ಫ್ಲವರ್ ಒಳಗಡೆಗೆ ಒಂದು ಸ್ಟ್ರಕ್ಚರಲ್ ಮಾಡಿಫಿಕೇಷನ್ ಆಗಿರುತ್ತೆ. ಓಕೆ, ಆ ರೀತಿ ಏನಪ್ಪ ಅಂತಂದರೆ ಈ ಪ್ಲ್ಯಾಂಟ್ಸಲ್ಲಿ ಕೂಡ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇರ್ತವೆ. ಓಕೆ, ನಿಮ್ಗೆ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಈಗ, ಓಕೆ, ದ ಪ್ಲ್ಯಾಂಟ್ಸ್ ವಿಚ್ ಆರ್ ಪಾಲಿನೇಟೆಡ್ ಬೈ ಇನ್ಸೆಕ್ಟ್ಸ್ ಆರ್ ಬೈ ಎನಿಮಲ್ಸ್. ಓಕೆ, ಅವು ಏನೇನು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇರ್ತವೆ. ಓಕೆ, ಅದನ್ನು ತಿಳ್ಕೊಬೇಕು. ಸೊ ನಾವು ಲೆಟ್ ಅಸ್ ಸಿ ದಿಸ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಪ್ಲ್ಯಾಂಟ್ಸ್ ಪಾಲಿನೇಟೆಡ್ ಬೈ ಎನಿಮಲ್ಸ್. ಓಕೆ, ಶಾಲ್ ವಿ ಮೂವ್ ಟು ದ ನೆಕ್ಸ್ಟ್ ಒನ್. ಓಕೆ, ಸೊ ಈಗ ನೋಡಿ, ಈಗ ನೆಕ್ಸ್ಟ್ ನಿಮ್ಗೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲ್ಯಾಂಟ್ಸ್ ಪಾಲಿನೇಟೆಡ್ ಬೈ ಎನಿಮಲ್ಸ್. ಓಕೆ, ಈಗ ಕ್ಯಾರೆಕ್ಟರಿಸ್ಟಿಕ್ಸ್ of plants pollinated by animals. ನೋಡಿ, ಇಲ್ಲಿ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತವೆ ಇಲ್ಲಿಗ. ಓಕೆ, ನಾವು ಈಗಾಗಲೇ ಸ್ಟಡಿ ಮಾಡಿದ್ದೀವಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲಾಂಟ್ಸ್ ಪಾಲಿನೇಟೆಡ್ ಬೈ ವಿಂಡ್. ಓಕೆ, ಸೊ ದೇ ಹ್ಯಾವ್ ಗಾಟ್ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದೇ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲಾಂಟ್ಸ್ ವಿಚ್ ಆರ್ ಪಾಲಿನೇಟೆಡ್ ಬೈ ವಾಟರ್, ದೇ ಆರ್ ಡಿಫ್ರೆಂಟ್ ಫ್ರಮ್ ದಿ ಪ್ಲಾಂಟ್ಸ್ ವಿಚ್ ಆರ್ ಪಾಲಿನೇಟೆಡ್ ಬೈ ವಿಂಡ್. ಅದೇ ರೀತಿ ಇನ್ಸೆಕ್ಟ್ ಮುಖಾಂತರ ಅಥವಾ ಎನಿಮಲ್ಸ್ ಮುಖಾಂತರ ಪಾಲಿನೇಟ್ ಆಗ್ತಕ್ಕಂಥ ಪ್ಲಾಂಟ್ಸಲ್ಲಿ ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇರ್ತವೆ ಇಲ್ಲಿ. ಓಕೆ, ಆ ಒಂದು ಪ್ಲಾಂಟ್ ಒಳಗಡೆಗೆ ಏನು ಸ್ಪೆಷಲ್ ಫೀಚರ್ಸ್ ಫಾರ್ಮೇಷನ್ ಆಗಿರ್ತದೆ, ಡೆವಲಪ್ ಆಗಿರ್ತದೆ. ಓಕೆ, ನಿಮಗೆಲ್ಲ ಗೊತ್ತಿರ್ತದೆ ಭಾಳ ಮಾಡಿಲ್ಲ. ಈಗ ದೀಸ್ ಪ್ಲಾಂಟ್ಸ್ ವಿಚ್ ಆರ್ ಪಾಲಿನೇಟೆಡ್ ಬೈ ಎನಿಮಲ್ಸ್, ಸೊ ದೇ ಆರ್ ಜನರಲಿ ಕಲರ್ಫುಲ್. They are generally colorful, okay, and fragrant. So these plants are generally colorful, fragrant, and rich in nectar. So they are rich in nectar. Okay, so they produce a large quantity of nectar. ಅರ್ಥ ಆಯ್ತಾ? ಈಗೇನಾಗಿರುತ್ತೆ ಈ ಪ್ಲಾಂಟ್ಸ್ ಒಳಗಡೆಗೆ ಅಂದರೆ ಸಾಮಾನ್ಯವಾಗಿ ಓಕೆ ಕಲರ್ಸ್. ಸೊ ದೇ ಹ್ಯಾವ್ ಗಾಟ್ ಎ ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ಪ್ಯಾಟರ್ನ್ಸ್, ಈ ರೀತಿ ಇರ್ತದೆ. ಓಕೆ, ಈಗ ಡಿಫ್ರೆಂಟ್ ಕಲರ್ ಇರೋದಕ್ಕೆ ಕಾರಣ ಏನು? ಈ ಕಲರ್ಫುಲ್ ಇರತಕ್ಕಂಥದಕ್ಕೆ ಕಾರಣ ಏನಂತಂದರೆ ದಟ್ ಕಲರ್ ವಿಚ್ ಕ್ಯಾನ್ ಅಟ್ರಾಕ್ಟ್ ಡಿಫ್ರೆಂಟ್ ಎನಿಮಲ್ಸ್. ಓಕೆ, ಈಗ ಈಗ ನಾವು ಗ್ರಾಸ್ ನೋಡಿದರೆ
ಅಥವಾ ವಿಂಡ್ ಮುಖಾಂತರ ಪಾಲಿನೇಷನ್ ಆಗ್ತಕ್ಕಂಥ ನಾವು ಪ್ಲಾಂಟ್ಸ್ ನೋಡಿದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಅದಕ್ಕೆ ಯಾವ ಥರದ ಕಲರ್ ಇರೋದಿಲ್ಲ, ಯಾವುದೇ ಅಟ್ರಾಕ್ಷನ್ ಇರೋದಿಲ್ಲ. ಓಕೆ, ಈಗಾಗಲೇ ನಾನು ಲಾಸ್ಟ್ ಕ್ಲಾಸಸ್ ಒಳಗಡೆ ಹೇಳಿದ್ದೀನಿ ನಿಮಗೆ, ವಿಂಡ್ ಮುಖಾಂತರ ಪಾಲಿನೇಟ್ ಆಗ್ತಕ್ಕಂಥ ಪ್ಲಾಂಟ್ಸು ಅವಕ್ಕೆ ಅಟ್ರಾಕ್ಟಿವ್ ಫ್ಲವರ್ ಇರೋದೇ ಇಲ್ಲ ಅದರೊಳಗಡೆಗೆ. ಓಕೆ, ವಿಂಡಿಗೆ ಯಾಕಂದರೆ ಅಟ್ರಾಕ್ಷನ್ ಬೇಕಾಗಿರೋದಿಲ್ಲ. ಬಟ್ ಇಲ್ಲಿ ಬೇರೆ ಬೇರೆ ಎನಿಮಲ್ಸ್ನ ಅಟ್ರ್ಯಾಕ್ಟ್ ಮಾಡ್ಕೋಬೇಕಂತಂದರೆ ಆ ಫ್ಲವರ್ ಏನಿರ್ತದೆ ಒಂದು ಅಟ್ರಾಕ್ಟಿವ್ ಶೇಪ್ ಇರ್ಬೋದು, ಅಟ್ರಾಕ್ಟಿವ್ ಕಲರ್ ಇರ್ಬೋದು. ಓಕೆ, ಇದನ್ನು ನಾನು ನಿಮಗೆ ಒಂದು ನೆನ್ಪು ಮಾಡಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ದಯವಿಟ್ಟು ಎಲ್ಲರೂ ಚೆನ್ನಾಗಿ ಕೇಳ್ಕೋಬೇಕು ಈ ಒಂದು ವಿಚಾರನ. ಈಗಾಗಲೇ ನಿಮ್ಗೆ ಹೇಳಿದೆ, ಅಕ್ವಾಟಿಕ್ ಪ್ಲಾಂಟ್ಸ್ ಲೈಕ್ ವಾಟರ್ ಹಯಾಸಿಂತ್ ವಿಚ್ ಈಸ್ ಪಾಲಿನೇಟೆಡ್ ಬೈ ವಿಂಡ್ ಆರ್ ಇನ್ಸೆಕ್ಟ್. ವಿಂಡ್ ಆರ್ ಇನ್ಸೆಕ್ಟ್ ಮುಖಾಂತರ ಪಾಲಿನೇಷನ್ ಆಗ್ತದೆ ಅಂತ ಹೇಳಿ ನಿಮ್ಗೆ. ಓಕೆ, ಅದಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ವಿಚಾರ ಏನು ಹೇಳ್ಬೋದು ನಿಮಗೆ ಅಂತಂದರೆ, ವಾಟರ್ ಹಯಾಸಿಂತ್ ಒಳಗಡೆಗೆ ಫ್ಲವರ್ ಯಾವ ರೀತಿ ಇದೆಯಪ್ಪ ಅಂತಂದರೆ, ಆ ಫ್ಲವರ್ ಯಾವ ರೀತಿ ಇರ್ತದೆ, ಇಟ್ ಹ್ಯಾಸ್ ಗಾಟ್ ಎ ಬ್ಯೂಟಿಫುಲ್ ಫ್ಲವರ್ ಆ್ಯಂಡ್ ದ ಶೇಪ್ ಆಫ್ ದ ಲೀಫ್ ಈಸ್ ವೆರಿ ಬ್ಯೂಟಿಫುಲ್, so that it can attract the animals, it can attract the insects, so that pollination can take place by the insects or by the animals, but the pollination does not take place by water. ಅದು ಒಂದು ವೇಳೆ ವಾಟರ್ ಮುಖಾಂತರ ಪಾಲಿನೇಷನ್ ಆಗಬೇಕಾಗಿತ್ತಪ್ಪ ಅಂದರೆ ಆ ಒಂದು ಅಟ್ರಾಕ್ಟಿವ್ ಫ್ಲವರ್ ಆ ಪ್ಲಾಂಟ್ ಒಳಗಡೆ ಇರ್ತದಿಲ್ಲ. ಓಕೆ, ನಿಮಗೆಲ್ಲ ಗೊತ್ತಿದೆ ಈಗಾಗಲೇ, ಇದನ್ನು ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ನಾವು ಡಿಸ್ಕಸ್ ಮಾಡಿದ್ದೀವಿ. ವಾಟರ್ ಹಯಾಸಿಂತ್ ಅಂತಕ್ಕಂಥದ್ದು ಇಟ್ ಈಸ್ ಕಾಮನ್ಲಿ ನೌನ್ ಎಸ್ ಎ ಟೆರರ್ ಆಫ್ ಬೆಂಗಾಲ್, ಯು ನೋ ದಟ್ ವೆರಿ ವೆಲ್, ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಇನ್ ಪ್ರೀವಿಯಸ್ ಕ್ಲಾಸಸ್. ಓಕೆ, ಆ ಒಂದು ಪ್ಲಾಂಟ್ನ ಇಂಡಿಯನ್ ವಾಟರ್ ಬಾಡೀಸ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಉದ್ದೇಶ ಬ್ಯೂಟಿಫುಲ್ ಫ್ಲವರ್ ಅಂತ ಹೇಳಿದ್ದೀನಿ. ಆ ಬ್ಯೂಟಿಫುಲ್ ಫ್ಲವರ್, ಆ ವಾಟರ್ನಲ್ಲಿ ಬೆಳೀತಕ್ಕಂಥ ಪ್ಲಾಂಟ್, ಅದರಲ್ಲಿ ಬ್ಯೂಟಿಫುಲ್ ಫ್ಲವರ್ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಟು ಅಟ್ರಾಕ್ಟ್ ದ ಇನ್ಸೆಕ್ಟ್ ಫಾರ್ ದ ಪ್ರೊಸೆಸ್ ಆಫ್ ಎ ಪಾಲಿನೇಷನ್. ನೀವು ಯಾವುದಾದ್ರೂ ಒಂದು ಪಾಂಡ್, ಅದು ಕೆರೆಯಲ್ಲಿ ಹೋದಾಗ ನೀವು ನೋಡಿದ್ರಪ್ಪ ಅಂತಂದರೆ ಈ ಒಂದು ವಾಟರ್ ಹಯಾಸಿಂತ್ ಬೆಳೆದಿರ್ತಕ್ಕಂಥದ್ದು ಇರ್ತದೆ, ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಓಕೆ, ಈಗ ಇಲ್ಲಿ ಏನಿರ್ತಂದರೆ ಈ ಪ್ಲಾಂಟ್ಸಲ್ಲಿ ಈ ಫ್ಲವರ್ಸ್ ಏನಿರ್ತವೆ ಕಲರ್ಫುಲ್ ಇರ್ತವೆ. ವಾಟ್ ಈಸ್ ದ ರೀಸನ್ ಫಾರ್ ದ ಪ್ರೆಸೆನ್ಸ್ ಆಫ್ ಎ ಕಲರ್ಫುಲ್ ಫ್ಲವರ್ ಇನ್ ದೀಸ್ ಪ್ಲಾಂಟ್ಸ್? ಬಿಕಾಸ್ ಟು ಅಟ್ರಾಕ್ಟ್ ದಿ ಎನಿಮಲ್ಸ್. ಯಾವುದೇ ಎನಿಮಲ್ ಇರ್ಬೋದು, ಐದರ್ ಇಟ್ ಮೇ ಬಿ ಇನ್ಸೆಕ್ಟ್ ಆರ್ ಇಟ್ ಮೇ ಬಿ ಅದರ್ ಮ್ಯಾಮಲ್ಸ್ ಆರ್ ಬರ್ಡ್ಸ್. ಓಕೆ, ಓನ್ಲಿ ಟು ಅಟ್ರಾಕ್ಟ್ ದ ಎನಿಮಲ್ಸ್ ದೀಸ್ ಪ್ಲಾಂಟ್ಸ್ ವಿಲ್ ಹ್ಯಾವ್ ಎ ಡಿಫರೆಂಟ್ ಪ್ಯಾಟರ್ನ್ಸ್ ಆರ್ ಡಿಫರೆಂಟ್ ಕಲರ್ಸ್ ಆ್ಯಂಡ್ ದೇ ಪ್ರೊಡ್ಯೂಸಸ್ ಸಮ್ ಕೈಂಡ್ ಆಫ್ ಎ ಸ್ಮೆಲ್. ಓಕೆ, ಅದನ್ನು ಫ್ರಾಗ್ರೆಂಟ್ ಅಂತ ಕರಿತೀವಿ. ದೇ ಆರ್ ಫ್ರಾಗ್ರೆಂಟ್ ಆ್ಯಂಡ್ ಆಲ್ಸೋ ದೇ ಪ್ರೊಡ್ಯೂಸ್ ಎ ಲಾರ್ಜ್ ಕ್ವಾಂಟಿಟಿ ಆಫ್ ಎ ನೆಕ್ಟರ್. ಇದರಲ್ಲಿ ಒಂದು ನೆಕ್ಟರ್ನು ಪ್ರೊಡ್ಯೂಸ್ ಮಾಡುತ್ತೆ, ಎಷ್ಟಾದರೂ ಇರ್ಬೋದು, ಲಾರ್ಜ್ ಕ್ವಾಂಟಿಟಿ ಇರ್ಬೋದು, ಸ್ಮಾಲ್ ಅಮೌಂಟ್ ಇರ್ಬೋದು, ಒಟ್ಟಿನಲ್ಲಿ ಸೊ ದೇ ಕ್ಯಾನ್ ಪ್ರೊಡ್ಯೂಸ್ ಎ ನೆಕ್ಟರ್. ಓಕೆ, ಟು ಕಲೆಕ್ಟ್ ದಟ್ ನೆಕ್ಟರ್, ಸೊ ದಿಸ್ animals will visit, or particularly insect will visit the flower, okay, only to collect the nectar. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿಸ್ plants which are pollinated by the animals. And next one is, so these flowers must be large. ಓಕೆ, ಈ ಫ್ಲವರ್ಸ್ ಸಾಮಾನ್ಯವಾಗಿ ಸ್ವಲ್ಪ ದೊಡ್ಡ ಫ್ಲವರ್ ಇರಬೇಕಾಗುತ್ತೆ, ಬಿಕಾಸ್ ದೇ ಹ್ಯಾವ್ ಟು ಬೇರ್ ದ ವೇಟ್ ಆಫ್ ದ ಎನಿಮಲ್, ವಿಸಿಟಿಂಗ್ ಎನಿಮಲ್. ಸಪೋಸ್ ಇಫ್ ದ ಫ್ಲವರ್ಸ್ ಆರ್ ಸ್ಮಾಲ್, ಓಕೆ, if flowers are small, ಓಕೆ, if flowers are small, ಓಕೆ, ಅವಾಗ ಏನಾಗುತ್ತಲ್ಲ ಅಂತಂದರೆ ದ ನಂಬರ್ ಆಫ್ ಫ್ಲವರ್ಸ್ ಆರ್ ಕ್ಲಸ್ಟರ್ಡ್. ಇದರಲ್ಲಿ ಏನಾಗುತ್ತೆ ಅಂತಂದರೆ the number of flowers clustered together, number of flowers clustered to make them conspicuous or visible, clustered together to make the flower or to make them conspicuous. Okay, or it means visible. Conspicuous means visible. Okay, ಇಲ್ಲಿ ಏನು ನಾನು ಈ ಸೆಂಟೆನ್ಸ್ ಒಳಗಡೆ ಏನು ಹೇಳ್ತೀನಿ ಅಂದರೆ, ಸಪೋಸ್ ಇಫ್ ದ ಪ್ಲಾಂಟ್ ಪ್ರೊಡ್ಯೂಸಸ್ ಎ ಸ್ಮಾಲರ್ ಫ್ಲವರ್ ಆ್ಯಂಡ್ ಇಟ್ ವಿಲ್ ನಾಟ್ ಬಿ ವಿಸಿಬಲ್ ಟು ದ ಎನಿಮಲ್ಸ್, ಪಾಲಿನೇಟಿಂಗ್ ಎನಿಮಲ್. ಸೊ ಆ ಸಂದರ್ಭದೊಳಗಡೆ ಏನಾಗುತ್ತೆ ಅಂತಂದರೆ, ನಂಬರ್ ಆಫ್ ಫ್ಲವರ್ಸ್ ಕ್ಲಸ್ಟರ್ ಟುಗೆದರ್, number of flowers they join together and that structure becomes visible for the pollinating animals. ಆ ಒಂದು ಸ್ಟ್ರಕ್ಚರ್ ಏನಾಗುತ್ತೆ ಆ ಒಂದು ಎನಿಮಲ್ಸಿಗೆ ಕಾಣೋದಕ್ಕೋಸ್ಕರ ಸರಳ ಆಗುತ್ತೆ. ಓಕೆ, ಆ ಕಾರಣಕ್ಕೋಸ್ಕರ ಏನಾಗುತ್ತೆ ಇಲ್ಲ ಅಂತಂದರೆ, ಸಮ್ ಫ್ಲವರ್ಸ್ ದೇ ಗ್ಯಾದರ್ ಟುಗೆದರ್, ಓಕೆ, ಆ್ಯಂಡ್ ದೇರ್ ಈಸ್ ಎ ಫಾರ್ಮೇಷನ್ ಆಫ್ ಎ ಡೆಫಿನೆಟ್ ಸ್ಟ್ರಕ್ಚರ್ ವಿಚ್ ಕ್ಯಾನ್ ಬಿ ಈಸಿಲಿ ವಿಸಿಬಲ್ ಟು ದ ಪಾಲಿನೇಟಿಂಗ್ ಎನಿಮಲ್ಸ್. ಓಕೆ, ಇಂಥ ಒಂದು ಪ್ರಶ್ನೆಗಳು ಕೂಡ ನೀಟ್ ಒಳಗಡೆ ಕೇಳ್ಬೋದು. ನನಗೊಂದು ಸ್ವಲ್ಪ ಎಲ್ಲೆಲ್ಲಿ ಡೌಟ್ ಬರ್ತದೆ ಅಂತಂದರೆ, ನೀಟ್ ಎಕ್ಸಾಮಿನೇಷನ್ದಲ್ಲಿ ಯಾವ ಟೈಪ್ ಕ್ವಶನ್ ಕೇಳ್ಬೋದು ಅಂತಕ್ಕಂಥದ್ರನ್ನ ಇಲ್ಲಿ ನೋಡಿ. ಸಪೋಸ್ ಇಫ್ ದ ಫ್ಲವರ್ ಈಸ್ ಸ್ಮಾಲ್ ಇನ್ ಎ ಪ್ಲಾಂಟ್, ಆ ಪ್ಲಾಂಟ್ ಒಳಗಡೆ ಒಂದು ಚಿಕ್ಕ ಫ್ಲವರ್ ಇತ್ತಪ್ಪ ಅಂತಂದರೆ
ಯಾಕೆ ಪ್ಲಾಂಟ್ ಒಳಗಡೆ ಚಿಕ್ಕ ಫ್ಲವರ್ ಇತ್ತಪ್ಪ ಅಂತಂದರೆ ಇದರಲ್ಲಿ ಭಾಳಷ್ಟು ಫ್ಲವರ್ಸ್ ಸೇರ್ಕೊಂಡ್ಬಿಟ್ಟು ಒಂದು ಕ್ಲಸ್ಟರ್ ಫಾರ್ಮೇಷನ್ ಆಗಬೇಕು ಅಂತಂದರೆ ದ ಫ್ಲವರ್ ಶುಡ್ ಬಿ ಮೇಡ್ ವಿಸಿಬಲ್ ಟು ದ ಪಾಲಿನೇಟಿಂಗ್ ಎನಿಮಲ್. ಓಕೆ, ಇಲ್ಲಿ ನಾವೇನು ಹೇಳ್ತೀವಪ್ಪ ಅಂದರೆ ನಂಬರ್ ಆಫ್ ಫ್ಲವರ್ಸ್ ಆರ್ ಕ್ಲಸ್ಟರ್ಡ್ ಅಂತ ಹೇಳಿ ನನಗೆ. ಈ ನಂಬರ್ ಆಫ್ ಫ್ಲವರ್ಸ್ ಅಂತಕ್ಕಂಥದ್ರ ಮೇಲೆ ನೀಟ್ ಎಕ್ಸಾಮಿನೇಷನ್ ಕ್ವಶನ್ ಕೇಳ್ಬೋದು ನಿಮಗೆ. ನಂಬರ್ ಆಫ್ ಫ್ಲವರ್ಸ್, ಮೋರ್ ಫ್ಲವರ್ಸ್, ಆಲ್ ದ ಫ್ಲವರ್ಸ್ ಅಂತಕ್ಕಂಥದ್ದನ್ನು ಆಪ್ಷನ್ ಬರ್ಬೋದು ನೀಟ್ ಎಕ್ಸಾಮಿನೇಷನ್ ಒಳಗಡೆಗೆ. ಸ್ವಲ್ಪ ಚೆನ್ನಾಗಿ ಕೇಳ್ಕೋಬೇಕು. ನಾ ಹೇಳೋದನ್ನ ಇಲ್ಲೀಗ ಆಲ್ ದ ಫ್ಲವರ್ಸ್ ಅಂತ ಇತ್ತು ಅಂತ ತಿಳ್ಕೊಳ್ಳಿ. ಈಗ ಓಕೆ, ಸಪೋಸ್ ಇಫ್ ದ ಫ್ಲವರ್ ಈಸ್ ಸ್ಮಾಲ್ ಆ್ಯಂಡ್ ಇಟ್ ವಿಲ್ ನಾಟ್ ಬಿ ಈಸಿಲಿ ವಿಸಿಬಲ್ ಟು ದ ಪಾಲಿನೇಟಿಂಗ್ ಎನಿಮಲ್. ಸೊ ದೇರ್ ಫೋರ್ ಓಕೆ, ಟು ಮೇಕ್ ಇಟ್ ವಿಸಿಬಲ್ ಆರ್ ಕಾನ್ಸ್ಪಿಕ್ಯೂಸ್ ದ ಫಾಲೋವಿಂಗ್ ಅರೇಂಜ್ಮೆಂಟ್ ಈಸ್ ಮೇಡ್ ಇನ್ ಎ ಪ್ಲಾಂಟ್ ಅಂತ ಕೇಳ್ಬೋದು. ಅಲ್ಲೇನಪ್ಪ ಅಂದರೆ ಆಲ್ ದ ಫ್ಲವರ್ಸ್ ಆರ್ ಕ್ಲಸ್ಟರ್ಡ್ ಅಂತ ಇರ್ಬೋದು ಆಪ್ಷನ್. ಈಗ ಓಕೆ, ಆಲ್ ದ ಫ್ಲವರ್ಸ್ ಆರ್ ಕ್ಲಸ್ಟರ್ಡ್ ಅಂತ ಇರ್ಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ನಂಬರ್ ಆಫ್ ಫ್ಲವರ್ಸ್ ಆರ್ ಕ್ಲಸ್ಟರ್ಡ್ ಅಂತ ಇರ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಮೋರ್ ಫ್ಲವರ್ಸ್ ಆರ್ ಕ್ಲಸ್ಟರ್ಡ್ ಅಂತ ಇರ್ಬೋದು. ಅವಾಗ ನಿಮ್ಮ ಆನ್ಸರ್ ಕರೆಕ್ಟ್ ಆನ್ಸರ್ ಯಾವುದಾಗ್ತದೆ? ನಂಬರ್ ಆಫ್ ಫ್ಲವರ್ಸ್ ಆರ್ ಕ್ಲಸ್ಟರ್ಡ್ ಅಂತ ಆಗುತ್ತೆ. ಓಕೆ, ಸೊ ದೇರ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ದೀಸ್. ಸೊ ಈ ರೀತಿ ನಿಮಗೆ ನೀಟ್ ಎಕ್ಸಾಮಿನೇಷನಲ್ಲಿ ಕ್ವಶನ್ ಕೇಳತಕ್ಕಂಥ ಚಾನ್ಸಸ್ ಇರ್ತದೆ. ಪ್ರತಿಯೊಂದು ಶಬ್ದನೂ ಕೂಡ ಅರ್ಥ ಮಾಡ್ಕೊಂಡಿರಬೇಕು. ನಾನಿಲ್ಲಿ ಈ ಒಂದು ವರ್ಡನ್ನ ಯಾಕೆ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಇದರಲ್ಲಿ ಒಂದು ಉದ್ದೇಶ ಇದೆ ಈಗ. ಸೊ ದೇರ್ ಈಸ್ ಸಮಥಿಂಗ್ ಎ ಡಿಫ್ರೆಂಟ್ ಮೀನಿಂಗ್ ಇನ್ ಇಟ್. ಓಕೆ, ಆ ಕಾರಣಕ್ಕೋಸ್ಕರ ಕ್ವಶನ್ ಪೇಪರ್ ಸೆಟ್ಟರ್ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು. ಎಲ್ಲ ಫ್ಲವರ್ಸು ಸೇರಿಕೊಂಡು ಒಂದು ವಿಸಿಬಲ್ ಫ್ಲವರ್ ಆಗೋದಿಲ್ಲ ಅಲ್ಲೀಗ. ಓಕೆ, ಅಲ್ಲಿರ್ತಕ್ಕಂಥ ಆ ಭಾಗದಾಗಿರ್ತಕ್ಕಂಥ ನಂಬರ್ ಆಫ್ ಫ್ಲವರ್ಸು ಸೇರ್ಕೊಂಡ್ಬಿಟ್ಟು ಒಂದು ವಿಸಿಬಲ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನೀವು ಇದನ್ನು ನೆನ್ಪಿಟ್ಕೊಂಡಿರ್ಬೇಕು ಇಲ್ಲೀಗ. ಸೊ ನಂಬರ್ ಆಫ್ ಫ್ಲವರ್ಸ್, ಅವಾಗ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ಇಲ್ಲೀಗ. ಓಕೆ, ಸೊ ಈ ರೀತಿ ಏನಿದಾವಲ್ಲ, ಸೊ ದೀಸ್ ಆರ್ ಆಲ್ ಸಮ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಪ್ಲಾಂಟ್ಸ್ ವಿಚ್ ಆರ್ ಪಾಲಿನೇಟೆಡ್ ಬೈ ಎನಿಮಲ್ಸ್, ಆ್ಯಂಡ್ ಸಮ್ ಮೋರ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.